ನಾವು ಬ್ರಹ್ಮಜ್ಞಾನವನ್ನ ಪಡೆಯಬೇಕು ಅಂತಿದ್ರೆ ಈ ಜ್ಞಾನ ಮಾರ್ಗವೇ ಅತ್ಯಂತ ಶ್ರೇಷ್ಠ. ಈ ಎಲ್ಲಾ ಬೇರೆ ಆ ಅಂತಃಕರಣ ಇರೋರು ಅದನ್ನೆಲ್ಲಾ ಮಾಡ್ಲಿ, ಭಕ್ತಿ ಕರ್ಮ ಯೋಗ ಅದು ಅವ್ರ ಏನೇನ್ ಅಂತಃಕರಣ ಇದೆ ಅವ್ರ ಅದನ್ನೆಲ್ಲಾ ಮಾಡ್ಲಿ. ಆದ್ರೆ ನಮಗೆ ಯಾರಿಗೆ ಜ್ಞಾನ ಚಿಂತನ ಇಷ್ಟ ಇದೆ ಅವ್ರು ಇದೇ ರೀತಿಯಾಗಿ ಕ್ರಮಬದ್ಧವಾಗಿ ಈ ಜ್ಞಾನ ಚಿಂತನವನ್ನ ಮಾಡ್ಬೇಕು. ಇಲ್ಲಿ 6 ರೀತಿಯಾಗಿ ಭಾವುಕರಿಗೆ ಅನುಗುಣವಾಗಿ ಹೇಳ್ತಾ ಹೋಗ್ತಿದ್ದಾರೆ. ನಿಷೇಧ ಗುರು, ಕಾಮ್ಯ ಗುರು, ಸೂಚಕ ಗುರು, ವಾಚಕ ಗುರು, ಕಾರಕ ಗುರು, ವಿಹಿತ ಗುರು. ಇದು ಒಂದೊಂದನ್ನೇ ಅವರು ನಿಧಾನವಾಗಿ ಹೇಳ್ತಾ ಇದ್ದಾರೆ. ಅದನ್ನ ಹೇಗೆ ಯಾವ ಗುರುಗಳು ಯಾವ ರೀತಿ ನಮ್ಮನ್ನ ಪಾರ್ ಮಾಡ್ತಾ ಹೋಗ್ತಾರೆ. ಮೊದಲನೇವರು ಏನ್ ನಿಷೇಧ ಗುರುಗಳಿಲ್ಲ, ಇನ್ನ ಮುಂದೆ ಎಲ್ಲ ಏನೇನ್ ಕಾಮ್ಯ ಗುರುಗಳು ಇವರೆಲ್ಲರೂ ನಮ್ಮ ಒಬ್ಬರೇ ಗುರುಗಳು ಈ ರೀತಿ ನಮ್ಮನ್ನ ಅಂತಃಕರಣವನ್ನ ಪರಿವರ್ತನೆ ಮಾಡ್ತಾ ಒಬ್ಬರೇ ಗುರುಗಳು ಆಗ್ಬೋದು. ಇಲ್ಲ ಆ ಗುರುಗಳನ್ನು ಬಿಟ್ಟು ಬೇರೆ ಗುರುಗಳನ್ನು ನಾವು ಅರಸ್ಕೊಂಡು ಹೋಗ್ಬೋದು ಸಾಧಕ. ಈ ರೀತಿಯಾಗಿ 2 ರೀತಿಯಾಗಿ ಗುರುಗಳು ಇದ್ದಾರೆ. ಆದರೆ ಜ್ಞಾನ ಚಿಂತನವನ್ನ ಮಾಡೋ ಅಂತವ್ರೆಲ್ಲರೂ ಈ ಅಷ್ಟವಕ್ರ ಗೀತಾ, ರಮಣ ಮಹರ್ಷಿಗಳು, ಶಂಕರಾಚಾರ್ಯರು, ನಿಜಗುಣರ ಗ್ರಂಥ ಅತ್ಯಂತ ಶ್ರೇಷ್ಠ. ಈ ರೀತಿಯಾದ ಚಿಂತನವನ್ನ ಮಾಡಿದ್ರೆ ಬಹಳ ಸುಲಭವಾಗಿ ಆತ್ಮಜ್ಞಾನವನ್ನ ಪಡಿತೀವಿ ನಾವು. ಹಾಗಾಗಿ ಇಲ್ಲಿ ಮೊದಲನೇದು ನೋಡಿದೀವಿ, ಎರಡನೇದು ನೋಡಿದೀವಿ. ನಾವೀಗ ಜ್ಞಾನವನ್ನ ಪಡಿಬೇಕು, ನಾವು ಆತ್ಮಜ್ಞಾನವನ್ನ ಪಡಿಬೇಕಾಗ್ಲಿ, ಯಾವುದೇ ನಾವು ಮಾರ್ಗ ಯಾವ್ದಾದ್ರು ಇರ್ಲಿ, ಆದರೆ ಆ ಮಾರ್ಗದಲ್ಲಿ ಮುಖ್ಯವಾಗಿ 3 ರೀತಿಯಾಗಿ ನಮ್ಗಿರ್ಬೇಕು ಸ್ಪಷ್ಟತೆಯನ್ನ. ಲೌಕಿಕದಲ್ಲೇ ಆಗ್ಲಿ ಅಲೌಕಿಕದಲ್ಲೇ ಆಗ್ಲಿ ನಮ್ಗೆ 3 ರೀತಿಯಾಗಿ ಆ ಸಾಧನೆಯ ಬಗ್ಗೆ ನಮ್ಗೆ ಸ್ಪಷ್ಟತೆ ಇರ್ಬೇಕು. ಮೊದಲನೇದು ನಮಗೆ ಅದರ ಬಗ್ಗೆ ಸ್ಪಷ್ಟವಾದ ಈ ಜ್ಞಾನ ಮಾರ್ಗ ಅಂದ್ರೆ ಏನು, ನಾನು ಯಾಕೆ ಜ್ಞಾನವನ್ನ ಪಡಿಬೇಕು, ಬ್ರಹ್ಮ ವಸ್ತು ಅಂದ್ರೆ ಏನು, ಅದಕ್ಕೆ ಏನು ಸಾಧನ, ಭಕ್ತಿ ಅಂದ್ರೆ ಏನು, ಭಕ್ತಿ ಮಾರ್ಗದವರು ಅದ್ರ ಬಗ್ಗೆ ಸ್ಪಷ್ಟತೆ, ಕರ್ಮ ಇದ್ರೆ ಅದ್ರ ಬಗ್ಗೆ ಸ್ಪಷ್ಟತೆ. ಒಟ್ಟು ನಾವ್ ಯಾವುದೇ ಸಾಧನವನ್ನ ಮಾಡ್ಲಿ ಆ ಕೊನೆಯ ಗುರಿಯವರೆಗೂ ಮುಟ್ಟೋವರೆಗೆ ಏನು ಸಾಧನೆಗಳಿದೆ ಅದ ಆ ಗುರುಗಳ ಹತ್ರದಿಂದ ಸ್ಪಷ್ಟವಾದ ಅರಿವಿರ್ಬೇಕು ನಮ್ಗೆ. ನಾವು ಸಾಧನೆಯನ್ನ ಮಾಡ್ಬೇಕಾದ್ರೆ ಎಲ್ಲಾ ರೀತಿಯ ಸಾಧಕರು, ಗುರುಗಳು, ದೇವ್ರು ಎಲ್ಲಾ ಬರ್ತಿರ್ತಾರೆ ಮಧ್ಯದಲ್ಲಿ. ನಮಗಾಗ ಓ ಅದು ಸತ್ಯ ಇದೆ ಅದನ್ನು ಮಾಡೋಣ, ಇದು ಸತ್ಯ ಇದೆ ಇದನ್ನು ಮಾಡೋಣ, ಇದು ಬ್ರಹ್ಮಜ್ಞಾನ ಅದು ಬ್ರಹ್ಮಜ್ಞಾನ ಎಲ್ಲ ಅನಿಸ್ತಿರತ್ತೆ. ಆದರೆ ನಮ್ಗ ಆ ಗುರಿಯ ಬಗ್ಗೆ ಸ್ಪಷ್ಟತೆ ಇಲ್ಲ. ಈಗ ಬೆಂಗಳೂರಿಗೆ ಹೋಗ್ಬೇಕು ಅಂದ್ರೆ ಎಲ್ಲವೂ ಮಾರ್ಗ ಇರ್ಬೋದು, ಆದ್ರೆ ನೇರವಾದ ಮಾರ್ಗ ಅಂತ ಇರುತ್ತಲ್ಲ, ಆ ನೇರವಾದ ಮಾರ್ಗದ ಬಗ್ಗೆ ನನ್ನ ಜ್ಞಾನದ ಬಗ್ಗೆ ನನಗೆ ಸ್ಪಷ್ಟವಾದ ತಿಳುವಳಿಕೆ ಮೊದಲು ಇರ್ಬೇಕು. ನಾನು ಬ್ರಹ್ಮಜ್ಞಾನವನ್ನ ಪಡಿಬೇಕು, ನಾನು ಅದಕ್ಕೆ ನನ್ಗೆ ಇದೇ ಸರಿಯಾದ ಮಾರ್ಗ. ಅದಕ್ಕೆ ಜ್ಞಾನಕ್ಕೆ ತುಂಬಾ ಮಾರ್ಗ ಯಾವುದು? ಶ್ರವಣ ಮನನ ನಿಧಿಧ್ಯಾಸನ, ಇದು ನೇರವಾದ ಮಾರ್ಗ. ಇದನ್ನ ಬಿಟ್ಟು ನಾನು ಹಾಗೆ ಆಕಸ್ಮಿಕವಾಗಿ ಆಗ್ತೀನಿ ಇಲ್ಲ, ಅದೇ ರಮಣ ಮಹರ್ಷಿಗಳದೆಲ್ಲ ಒಂದು ಅಪವಾದ. ಅವ್ರೊಬ್ರೇ ಆ ರೀತಿ ಏನೂ ಸಾಧನ ಇಲ್ಲದೆ ಅವ್ರಿಗೆ ತಾನೇ ತೀವ್ರವಾದ ಚಿಂತನೆ ಬಂದಿದ್ದು. ಅವರು ಸಹ ಹೇಳ್ತಾರ ಅಲ್ಲಿ ಬಂದು ಎಲ್ಲರಿಗೂ ಕೇಳಿದಾಗ, ನಾನೆಲ್ಲೋ ಮಾಡಿರ್ಬೇಕು ಹಿಂದಿನ ಜನ್ಮದಲ್ಲಿ, ಅದೆಲ್ಲ ಮಾಡಿ ಮುಗ್ದಿದೆ, ಅದು ಈಗ ಪ್ರಕಟ ಆಗಿದೆ. ಇನ್ನೇನ್ ಆತ್ಮಜ್ಞಾನ ಆಗ್ಬೇಕಾಗಿತ್ತು ಅನ್ಸತ್ತೆ, ದೇಹ ಬಿಟ್ಟಿದ್ದಾರೆ, ಹಾಗಾಗಿ ಅದು ಈಗ ಅದು ಪ್ರಕಟಗೊಂಡಿದೆ. ಹಾಗಾಗಿ ಈ ಶ್ರವಣ ಮನನ ನಿಧಿಧ್ಯಾಸನ ಏನಿದೆಯಲ್ಲ ಇದು ರಾಜಮಾರ್ಗ. ಇಲ್ಲಿ ಎಂತವ್ರು ಅಂತವ್ರು ಇಂಥವ್ರು ಜಾತಿ ವಯಸ್ಸಾದವರು ಹೆಣ್ಣು ಗಂಡು ಅವೇನೂ ಇಲ್ಲ ಅದು. ಹಾಗಾಗಿ ಇದನ್ನ ಕ್ರಮಬದ್ಧವಾಗಿ ಈ ರೀತಿಯಾಗಿ ರಾಜಮಾರ್ಗ, ಶ್ರವಣಾದಿಗಳೇ ಬೀಜವು, ಆತ್ಮಹಂಕೃತಿಗಳ ವಿವರಣವದು ನೋಡು, ಇದು ಶ್ರವಣನೇ ಮೊದಲನೇ ಬೀಜ ಜ್ಞಾನಕ್ಕೆ. ಈ ಶ್ರವಣವನ್ನ ಆಲಿಸೋದು ಅಂತಾನೆ ಅವರೇ ಹೇಳಿದ್ದಾರೆ ಮೊದ್ಲೇ ಪ್ರಾರಂಭದಲ್ಲಿ. ಆ ಶ್ರವಣವನ್ನ ನಾನು ಆಲಿಸಿ 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 ತಾನೇ ಮನನ ಬರುತ್ತೆ. ಆ ಮನನ ಬರೋದ್ರಿಂದ ತಾನೇ ನಿಧಿಧ್ಯಾಸನ. ಇವೆಲ್ಲವೂ ನಾನು ಮೊದಲು ಪ್ರಾರಂಭದಲ್ಲಿ ಪ್ರಯತ್ನ ಪೂರ್ವಕವಾಗಿ ಮಾಡ್ದಂಗ ಅನ್ಸತ್ತೆ. ಆದ್ರೆ ನಂತರ ಗುರುಗಳ ಕರುಣೆ, ಆ ನನ್ನ ಇಚ್ಛೆ ಇರುತ್ತಲ್ಲ ಅದು ತಾನೇ ಮಾಡ್ಸತ್ತೆ. ಯಾರಿಗೆ ಜ್ಞಾನದ ಇಚ್ಛೆ ಇರುತ್ತಲ್ಲ, ಯಾವ್ದಾರ ಇಚ್ಛೆ ಇರಲಿ ಲೌಕಿಕದಲ್ಲಿ, ಆ ಇಚ್ಛೆನೆ ಅವನನ್ನ ಪ್ರವೃತ್ತಿ ಮಾಡ್ಸತ್ತೆ. ಆ ಇಚ್ಛೆನೆ ಅವನನ್ನ ಲೌಕಿಕದಲ್ಲಿ ಯಾವ್ದಾರು ಏನಾರು ಅವನಿಗೆ ಇಷ್ಟ ಇರುತ್ತೆ, ದುಡ್ಡೊಂದಾಗ್ಲಿ ಹೆಣ್ಣು ಕಾಮಿನಿ ಕಾಂಚನ ಕೀರ್ತಿದ ಯಾವ್ದು ಅವನಿಗೆ ತೀವ್ರತೆ ಇರುತ್ತೋ ಅದು ಅವನನ್ನ ಅದೇ ಪ್ರಚೋದನೆ ಮಾಡ್ತಿರತ್ತೆ. ಅವನದನ್ನ ಕಷ್ಟಪಟ್ಟಿ ಮಾಡ್ಬೇಕು ಅಂತಿಲ್ಲ. ಹಾಗೆ ನಮಗೆ ಜ್ಞಾನದ ಇಚ್ಛೆ ಇದ್ರೆ ಅದೇ ತಾನೇ ಪ್ರವೃತ್ತಿ ಮಾಡುತ್ತೆ, ಆ ಮಾರ್ಗದ ಕಡೆ ಕರ್ಕೊಂಡು ಹೋಗುತ್ತೆ, ಆ ಗುರುಗಳ ಹತ್ರ ನಮ್ಮನ್ನ ಸೇರ್ಸತ್ತೆ. ಪ್ರಕೃತಿಯಲ್ಲೇ ಆ ನಿಯಮ ಇದೆ. ಯಾರಿಗೆ ಜ್ಞಾನದ ಇಚ್ಛೆ ಇರುತ್ತೋ ಅವ್ರು ಜ್ಞಾನದವ್ರ ಹತ್ರನೇ ಹೋಗ್ತಾರೆ. ಯಾರಿಗೆ ಮಂತ್ರ ಜಪವನ್ನ ತಗೋಬೇಕು ಅದನ್ನೆಲ್ಲ ಮಾಡ್ಬೇಕು ಅಂತಿದ್ರೆ ಅವ್ರು ಮಂತ್ರ ಜಪದವ್ರ ಹತ್ರನೇ ಹೋಗ್ತಾರೆ. ಯಾರಿಗೆ ಧ್ಯಾನದ ಬಗ್ಗೆ ಅವ್ರಿಗೆ ಆಸಕ್ತಿ ಇರುತ್ತೋ ಅವರು ಬಂದ್ರು ಸಹ ಇಲ್ಲಿ ಒಂದ್ ಸ್ವಲ್ಪ ದಿನ ಇರ್ತಾರೆ, ತಿರ್ಗಿ ವಾಪಸ್ ಹೊಟ್ಟೋಗ್ತಾರೆ, ನಮ್ಗೆ ಇದು ಸರಿ ಆಗ್ತಿಲ್ಲ ಅಂತ. ಹಾಗಾಗಿ ಅವ್ರವ್ರ ಅಂತಃಕರಣ ಏನಿರುತ್ತೋ ಅಂತವ್ರ ಹತ್ರನೇ ಹೋಗ್ತಾರೆ. ಈ ಜ್ಞಾನದ ಬಗ್ಗೆ ಯಾರಿಗೆ ಇಚ್ಛೆ ಇರುತ್ತೋ ಅವ್ರ ಜ್ಞಾನದ ಗುರುಗಳು, ಸಿದ್ಧಾರೂಢರ ಗ್ರಂಥಗಳಾಗ್ಲಿ, ನಿಜಗುಣರ ಗ್ರಂಥಗಳಾಗ್ಲಿ,
ಈ ರಮಣ ಮಹರ್ಷಿಗಳು ಈಗೇನ್ ಅಷ್ಟಾವಕ್ರ ಗೀತ ಇವರೆಲ್ಲಾ ಬರೀ ಜ್ಞಾನದ, ಅದರಲ್ಲೂ ಅತ್ಯಂತ ಜ್ಞಾನ ಭಾಸ್ಕರರ ಶಂಕರಾಚಾರ್ಯರ ಗ್ರಂಥಗಳು. ಅವ್ರೆಲ್ಲೂ ಈ ಕೆಳಗಡೆ ಮಾತೇ ಆಡೋದಿಲ್ಲ, ಜೀವನದ ಕೆಳಗಡೆ ಇಲ್ವೇ ಇಲ್ಲ. ಈ ಜೀವ ಅಂತ ಏನಿದಾನಲ್ಲ ಇವೊಂದು ಅಸ್ತಿತ್ವನೇ ಇಲ್ಲ, ಎಲ್ಲವೂ ಆತ್ಮವಸ್ತುವಿನ ಬಗ್ಗೆನೆ ಅಂತ ಶ್ರೇಷ್ಠವಾದದನ್ನೇ ನಾವು ಕೇಳ್ಬೇಕು. ಜ್ಞಾನ ಸಾಧಕರಾಗಿದ್ರೆ ನಾವು ಜ್ಞಾನದ ಬಗ್ಗೆ ನನ್ಗೆ ಆತ್ಮಜ್ಞಾನವನ್ನ ಪಡಿಬೇಕು ಅಂತಿದ್ರೆ ಅಂತದೆ ಅಸಂಗೋಹಂ, ನನಗೆ ಯಾವುದರ ಸಂಘವೂ ಇಲ್ಲ, ನಾನು ಬ್ರಹ್ಮವಸ್ತಿನಿ ಪರಬ್ರಹ್ಮ ನಿತ್ಯಂ ತದೇವ, ನಾನಿರೋದೇ ಬ್ರಹ್ಮವಸ್ತು, ಈ ರೀತಿಯಾದ ಚಿಂತನ. ಈಗೇನ್ ಅಷ್ಟಾವಕ್ರರು ಹೇಳಿದ್ರಲ್ಲ, ಅವ್ರದ್ದು ಬಹಳ ಅಷ್ಟವಕ್ರದ್ದು ಬಹಳ ಶ್ರೇಷ್ಠವಾದ ಜ್ಞಾನ. ಅಲ್ಲೂ ಎಲ್ಲೂ ಈ ಕೆಳಗಡೆ ಜೀವನ ಬಗ್ಗೆ ಮಾತೇ ಇಲ್ಲ, ಎಲ್ಲವೂ ಬ್ರಹ್ಮವಸ್ತು, ನೀನಿರೋದೇ ಬ್ರಹ್ಮವಸ್ತು, ಯಾಕೆ ಹೀಗೆಲ್ಲ ಕಷ್ಟಪಡ್ತೀಯ, ಎಲ್ಲವೂ ಆತ್ಮವಸ್ತುವಿನ ಬಗ್ಗೆನೇ ಹೇಳೋದು. ಹಾಗೆ ಮೊದಲು ಜ್ಞಾನ ಸಾಧಕ ನನ್ನ ಸಾಧನೆ ಏನು, ನಾನು ಯಾವ ಮಾರ್ಗ, ಹಾಗಂದ್ರೆ ಏನು ಅಂತ ಅದು ಮೊದ್ಲು ಸ್ಪಷ್ಟ ಇರ್ಬೇಕು. ಇವೆಲ್ಲವೂ ಸ್ಪಷ್ಟ ಇದ್ರೆ ಸಾಧನೆ ಸುಲಭ ಆಗತ್ತೆ. ನನಗೆ ಮೊದಲೇ ಗೊಂದಲ ಇದ್ರೆ ಯಾರ್ಯಾರು ಎಲ್ಲೆಲ್ಲಿ ಏನೇನ್ ಗುರುಗಳು ಎಲ್ಲೆಲ್ಲಿ ಹೇಳ್ತಿರ್ತಾರೆ ಎಲ್ಲಾ ಕಡೆ, ಅವ್ರದ್ದು ಸರಿ ಇವ್ರದ್ದು ಸರಿ, ಅದು ಸರಿ ಇದು ಸರಿ, ಕೊನೆಗೆ ನಂದ್ ಯಾವ್ದು ಅಂತಾನೆ ಗೊತ್ತಾಗದೆ ಹೊರಟೋಗ್ತೀವಿ. ಬರೀ ಇದ್ರಲ್ಲೇ ಗೊಂದಲದಲ್ಲೇ ಜೀವನ ಮುಗ್ದೋಗ್ಬಿಡತ್ತೆ. ಯಾವ ಸಾಧನೆ ನನಗ್ ಬೇಕು, ಯಾವ ಸಾಧನೆಯಿಂದ ನಾನು ಉದ್ಧಾರ ಆಗ್ತೀನಿ, ಇದ್ರ ಬಗ್ಗೆ ಮೊದಲು ಸ್ಪಷ್ಟತೆ ಇರ್ಬೇಕು. ಇದು ಮೊದಲನೆಯ ಸಾಧನ. ನನಗ್ ಗೊತ್ತಾಗ್ಬೇಕು, ನನಗೆ ನನ್ಗೆ ಯಾವ್ದು ಇಚ್ಛೆ, ನನ್ ಭಕ್ತಿನ ನನ್ನ ಮನಸ್ಸಿಗೆ ಇಷ್ಟ ಇದೆ, ನನಗ್ ಕರ್ಮ ಇಷ್ಟ ಇದೆಯಾ, ನನಗ್ ಜ್ಞಾನ ಇಷ್ಟ ಇದೆಯಾ, ಮೊದ್ಲು ಎಲ್ಲವೂ ಇಷ್ಟ ಅನ್ಸುತ್ತೆ. ಮೊದ್ಲು ಎಲ್ಲೇ ಸತ್ಸಂಗಕ್ಕೆ ಹೋದ್ರು ಯಾರೇ ಏನೇ ಕೇಳಿದ್ರು ಬಹಳ ಚೆನ್ನಾಗಿ ಹೇಳಿದ್ರು, ಬಹಳ ಚೆನ್ನಾಗಿ, ಇದು ಬಹಳ ಸುಲಭ ಐತೆ ಅನ್ಸುತ್ತೆ. ಸ್ವಲ್ಪ ದಿನ ಆಗ್ತಾ 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 ತಾನೇ ಮನ್ಸು ಉತ್ಸಾಹ ಕಳ್ಕೊಂಡ್ಬಿಡುತ್ತೆ. ಸಾಕಿನ ಅದು ಬೇಡ ಇನ್ನೊಂದು ಹಿಡಿಯುತ್ತೆ. ಇನ್ ಅವ್ರ ಹತ್ರ ಹೋಗುತ್ತೆ, ಇವ್ರದ್ದು ಚೆನ್ನಾಗಿದೆ ಅಂತ ತಿರ್ಗಾ ವಾಪಸ್ ಬರುತ್ತೆ. ಹೀಗೆ ಮಾಡ್ತಾನೆ ಇರುತ್ತೆ, ಜೀವನ ಪರ್ಯಂತ ಹೀಗೆ ಮಾಡ್ತಿರುತ್ತೆ. ಸ್ಪಷ್ಟತೆನೆ ಗೊತ್ತಾಗೋದೇ ಇಲ್ಲ ಅದಕ್ಕೆ, ಅದು ಸರಿ ಇದು ಸರಿ, ಹೀಗಾಗಿ ಒಳಗೆ ಮನಸ್ಸು ಹೋಗೋದೇ ಇಲ್ಲ. ಇದೆಲ್ಲಾ ಹೊರಗಡೆಯ ಮನಸ್ಸುಗಳು, ಅದು ಸರಿ ಇದು ಸರಿ, ಹಾಗ್ ಸರಿ ಈಗ ಸರಿ, ಹಾಗೆಲ್ಲಾ ಮಾಡ್ತಾ ಮಾಡ್ತಾ ತಂದೆ ಬಿಟ್ಬಿಡುತ್ತೆ. ಹಾಗಾಗಿ ಮೊದಲು ನನಗೆ ನನ್ನ ಅಂತಃಕರಣಕ್ಕೆ ಏನ್ ಬೇಕಾಗಿದೆ, ಭಕ್ತಿ ಬೇಕಾಗಿದೆಯೋ, ಜ್ಞಾನ ಬೇಕಾಗಿದೆಯೋ, ಕರ್ಮ ಬೇಕಾಗಿದೆಯೋ, ಯಾವ ಮಾರ್ಗ ಬೇಕಾಗಿದೆ, ಅದನ್ನ ಸ್ಪಷ್ಟ ಮಾಡ್ಕೊಂಡಿದ್ರೆ ಮುಂದಿನ ಸಾಧನ ಬಹಳ ಸುಲಭ. ಹಾಗಾಗಿ ಮೊದಲು ನನಗೆ ಆ ಸಾಧನೆಯ ಬಗ್ಗೆ ಸ್ಪಷ್ಟತೆ ಇರ್ಬೇಕು. ಎರಡನೇದು, ಈಗ ನನಗೆ ಆ ಸ್ಪಷ್ಟ ಆಗಿದೆ, ಈಗ ನನಗೆ ಜ್ಞಾನ ಚಿಂತನ ಬಹಳ ಇಷ್ಟ ನನಗೆ, ಹಾಗಾದ್ರೆ ಅದೇ ಮಾರ್ಗದಲ್ಲೇ ಪ್ರಯತ್ನ ಮಾಡೋದು. ಪ್ರಯತ್ನ ಅಂದ್ರೆ ಏನು, ನಿರಂತರ ಶ್ರವಣ. ಇಲ್ಲಿ ಪ್ರಯತ್ನ ಅಂದ್ರೆ ಇವನು ವೈಯಕ್ತಿಕವಾಗಿ ಏನು ಮಾಡೋದಲ್ಲ, ಇಲ್ಲಿ ಶ್ರವಣವೇ, ಸತ್ಸಂಗವೇ ಎಲ್ಲದಕ್ಕಿಂತ ಅತ್ಯಂತ ಶ್ರೇಷ್ಠ ಜ್ಞಾನಕ್ಕೆ. ಹಾಗಾಗಿ ಅವನಲ್ಲಿ ಪರಿಶ್ರಮ. ಏನ್ ಪರಿಶ್ರಮ, ನಿತ್ಯ ಶ್ರವಣ, ಪ್ರತಿನಿತ್ಯ ಶ್ರವಣವನ್ನ ಆಲಿಸೋದು. ಅದಕ್ಕಾಗಿ ಅದೇ ಆ ಶ್ರವಣಕ್ಕೆ ಯಾವ್ದಾವ್ದು ಅನುಕೂಲ ಇದೆಯೋ ಅಂಥದೇ ಚಿಂತನ ಮಾಡೋದು, ಅಂಥದೇ ಗ್ರಂಥಗಳ ಅಧ್ಯಯನ ಮಾಡೋದು, ಅಂಥವ್ರ ಸಹವಾಸನೇ ಮಾಡೋದು. ಆ ರೀತಿ ಮಾಡ್ತಿದ್ರೆ ಅದು ತಾನೇ ಮನನಿಗೆ ಬರುತ್ತೆ. ಯಾಕೆ ಶ್ರವಣ ಕೇಳಿದ್ದು ನೆನಪಿಗೆ ಬರಲ್ಲ, ಯಾಕೆ ಇಲ್ಲಿಂದ ಆಚೆ ಹೋದ ತಕ್ಷಣ ಎಲ್ಲ ಮರ್ತೋಗುತ್ತೆ ಅಂದ್ರೆ ಅದಕ್ಕೆ ಏನು ಪೂರಕ ಆಗಿದೆ ಅದು ನಾನ್ ಮಾಡ್ತಿಲ್ಲ. ಅದನ್ನೇ ಭಗವದ್ಗೀತೆ ಅಭ್ಯಾಸ, ಎಲ್ಲಾ ಮಹಾತ್ಮರು ಹೇಳ್ತಾರೆ, ಅಭ್ಯಾಸ ವೈರಾಗ್ಯ. ಅದೇ ಯಾವುದು ಅದಕ್ಕೆ ಪೂರಕ ಆಗಿದೆಯೋ ಜ್ಞಾನ ಚಿಂತನೆಗೆ, ಆ ನಿಜಗುಣರ ಗ್ರಂಥಗಳಿಗೆ ಒಂದೊಂದೇ ಜ್ಞಾನ ಪ್ರತಿಪಾದನಾ ಸ್ಥಳಗಳನ್ನ ಮೆಲಕ್ ಹಾಕೋದು. ಅದನ್ನ ಬೇರೆಯವ್ರಿಗೆ ಹೇಳಿ ಬೇರೆಯವ್ರಿಗೆ ನಾನು ಒಪ್ಸಕ್ಕಲ್ಲ ಅದನ್ನ ಇರೋದದು. ಬೇರೆಯವ್ರಿಗೆ ನಾನು ಹಾಡ್ತೀನಿ, ನಾನು ರಾಗ ಹೇಳ್ತೀನಿ, ಇಲ್ಲ ಇದನ್ ಮಾಡ್ತೀನಿ, ಬೇರೆಯವ್ರಿಗೆಲ್ಲ ಜ್ಞಾನ ಚಿಂತನ. ನಿಜಗುಣರ ಗ್ರಂಥ ನನಗೆ, ನಾನು ಉದ್ಧಾರ ಆಗೋದಿಕ್ಕೆ, ಅದನ್ನ ಬೇರೆಯವ್ರಿಗೆ ಉದ್ಧಾರ ಮಾಡೋದಕ್ಕಲ್ಲ ಅದು. ಹಾಗಾಗಿ ಒಂದೇ ಸೂತ್ರ ಸಾಕು. ಮುಮುಕ್ಷು ಆಗಿರೋನಿಗೆ ಏನ್ ಇಡೀ ಗ್ರಂಥ ಯಾಕೆ ಬೇಕು ಅವನಿಗೆ. ಹಾಗಾಗಿ ಆ ಒಂದೇ ಸೂತ್ರವನ್ನ ನಮ್ಗೆ ಅಪ್ಪವರು ಸಹ ಅದನ್ನೇ ಪತ್ರದಲ್ಲಿ ಬರ್ದಿದ್ರು. ಈ ಜ್ಞಾನ ಚಿಂತನವನ್ನ ಹೇಗ್ ಮಾಡೋದು, ಒಂದೊಂದೇ ಸೂತ್ರವನ್ನ ಮೆಲಕ್ ಹಾಕ್ಬೇಕು ಅಂತ. ನಮಗ್ ಮೆಲಕಾಗ ಗೊತ್ತಿಲ್ಲ ಅದನ್ನ. ಅದು ಮನಸ್ಸು ಎಷ್ಟು ಸ್ಪೀಡ್ ಇದೆ ಅಂದ್ರೆ ಅದನ್ನ ಬಹಳ ಬೇಗ ಸ್ಪೀಡಾಗಿ ಅರ್ಥ ಮಾಡ್ಕೋಬೇಕು, ಇನ್ನೊಬ್ರು ಬೇಗ ಹೇಳ್ಬೇಕು, ಅದನ್ನ ಮುಗಿಸ್ಬೇಕು, ನನಗ್ ಗೊತ್ತಿದೆ ಅಂತ ತಿಳಿಸ್ಬೇಕು. ಇದೇನಾದ್ರೂ ನನ್ನ ಜೀವನದಲ್ಲಿ ಪರಿವರ್ತನೆ ಆಗತ್ತಾ, ನನ್ನ ದುಃಖಗಳನ್ನಾಗ್ಲಿ, ನನ್ನ ಮನಸ್ಸಿನ, ದೇಹದ, ಭಾವದ ಏನಾದ್ರೂ ಪರಿವರ್ತನೆ ಆಗತ್ತಾ. ಹಾಗಾಗಿ ಅದನ್ನ ಮೆಲುಕು ಹಾಕೋದು, ಅದನ್ನ ನಿಧಾನವಾಗಿ ಮನಸ್ಸು ಅಷ್ಟು ಸುಲಭವಾಗಿ ಸ್ವೀಕಾರ ಮಾಡತ್ತೆ ಅಂತ ಅನ್ಕೋಬೇಡ. ಅದು ಬುದ್ಧಿ ಪ್ರಧಾನ ಇರೋದ್ರಿಂದ ಬಹಳ ಚೆನ್ನಾಗಿ ನನಗೆ ಜ್ಞಾನ ಇಷ್ಟ ಆಗಿದೆ, ಹಾಗಾಗಿದೆ ಹೀಗಾಗಿದೆ. ಆ ಮನಸ್ಸಿಗೆ ಅದನ್ನ ಹಿಡಿಸ್ಬೇಕು ಅಂದ್ರೆ ಬಹಳ ತಯಾರಿ ಆಗ್ಬೇಕು ಅದಕ್ಕೆ. ಆ ಮನಸ್ಸಿಗೆ ಪೂರ್ವ ಸಂಸ್ಕಾರಗಳು ಬಹಳ ಇದೆ. ಎಷ್ಟೇ ನನಗ್ ಜ್ಞಾನದ ಬಗ್ಗೆ ಇಷ್ಟ ಇದೆ ಮಾಡಿದೆ ಅಂದ್ರು ಆ ಕರ್ಮ ಪ್ರವಾಹ ಹೇಗಿದೆ ಅಂದ್ರೆ ಪ್ರವಚನಕ್ಕೆ ಬರ್ದೇ ಇರೋವಾಗಾಗ್ಬೋದು, ಪ್ರವಚನವನ್ನ ಏನಾದ್ರೂ ಕಾಯಿಲೆ ಆಗ್ಬೋದು, ಮನೆಯವ್ರಿಗಾಗ್ಬೋದು, ಹಾಗಾಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಕರ್ಮ ನನಗ್ ಬಹಳ ಇಚ್ಛೆ ಇದೆ ಜ್ಞಾನ ಪಡಿಬೇಕು ಅಂತ,
ಆದ್ರೆ ಜೀವನವೇ ಕರ್ಮದ ಇದ್ರಿಂದ ಇದ್ರೆ, ಹಾಗಾಗಿ ಯಾವಾಗ ಜೀವನ ನಂದು ಬಹಳ ಚೆನ್ನಾಗಿದೆಯೋ ಆಗ್ಲೇ ಅದನ್ನ ಪಾರಾಗ್ಬೇಕು. ಮೊದಲು ಅದ್ರ ಬಗ್ಗೆ ಸ್ಪಷ್ಟತೆ ಇರ್ಬೇಕು. ಅದಕ್ಕೆ ಯಾವ್ದು ಸಹಾಯಕ ಪೂರಕ ಇದೆಯೋ ಅದೇ ರೀತಿ ನಮ್ಮ ಸಾಧನ ಇರ್ಬೇಕು. ಅದಕ್ಕೆ ಪರಿಶ್ರಮ ಹಗಲು ರಾತ್ರಿ ಅದೇ ಚಿಂತನ ಮಾಡ್ಬೇಕು. ಸಂಸಾರ ಚಿಂತನ ಮಾಡ್ಕೊಂಡು ಜ್ಞಾನ ಚಿಂತನ ಮಾಡ್ತೀನಿ, ಹೇಗಾಗತ್ತೆ ಅದು? ಎರಡರಲ್ಲಿ ಒಂದು ಮನಸ್ಸಿಗೆ ಒಂದು ಸಾಮರ್ಥ್ಯ ಇದೆ. ಒಂದು ಸಂಸಾರದ ಮಾಡ್ಬೋದು, ಒಂದು ಜ್ಞಾನದ ಮಾಡ್ಬೋದು. ನಾನು ಅದನ್ನ ಬರೀ ಎಷ್ಟು ನಾನು ಅದಕ್ಕೆ ತೊಡಗಿಸ್ತೀನಿ ಅದಷ್ಟನ್ನ ಪ್ರಕಟ ಮಾಡುತ್ತೆ. ನಾನು ಮನಸ್ಸಿಗೆ ಹಗಲು ರಾತ್ರಿ ಬರೀ ಟಿವಿ, ಮೊಬೈಲ್ಗಳು, ರಾಜಕೀಯಗಳು, ಇವುಗಳು, ಮನೆಯವ್ರದ್ದು ಇದನ್ನ ಎಲ್ಲಾ ಅದು ತುಂಬಿರ್ತೀನಿ ನಾನು. ಮೇಲ್ಗಡೆ ಬರೀ ಇಲ್ಲಿ ಬೆಳಗ್ಗೆ ಒಂದ್ ಅರ್ಧ ಗಂಟೆ 1 ಗಂಟೆ ಇಷ್ಟು ಕೇಳ್ಬಿಟ್ಟು ನನಗೆ ಜ್ಞಾನ ಚಿಂತನ ಬರಲ್ಲ, ನನಗ್ ಮನನನೇ ಬರಲ್ಲ ಅಂದ್ರೆ ಹೇಗ್ ಬರುತ್ತೆ? ನಾನ್ ತುಂಬಿರೋದೇ ಮನಸ್ಸೊಳಗಡೆ ಇವುಗಳನ್ನ ತುಂಬಿದೀನಿ. ಈ ಜ್ಞಾನ ಚಿಂತನನ ನಾನು ಮಾಡೇ ಇಲ್ಲ. ಅದನ್ನ ಹಗಲಿರುಳು ಮಾಡ್ಬೇಕು. ಲೌಕಿಕದಲ್ಲಿ ಎಲ್ಲಾ ಸಾಧಕರನ್ನು ನೋಡಿ, ಯಾರು ಇವಾಗ ಏನಾದ್ರೂ ಒಂದ್ ಸ್ವಲ್ಪ ಪ್ರಸಿದ್ಧಿ ಆಗಿರ್ತಾರಲ್ಲ, ಅವ್ರ ಜೀವನವನ್ನ ಓದಿ ನೋಡಿ, ಗೊತ್ತಾಗತ್ತೆ ಅವರು ಎಷ್ಟು ತಮ್ಮ ಬದುಕನ್ನ ಅದಕ್ಕೆ ಅರ್ಪಿಸಿದ್ದಾರೆ ಅಂತ. ಯಾರಿಗೆ ಅದು ಇಷ್ಟ ಆಗತ್ತೆ, ಸಂಗೀತ ಕ್ಷೇತ್ರ ಆಗ್ಲಿ, ಒಂದು ಕ್ರಿಕೆಟ್ ಆಡೋರಿರ್ಲಿ, ಒಂದು ಫುಟ್ಬಾಲ್ ಆಡೋರಿರ್ಲಿ, ಯಾವ್ದಾದ್ರೂ ಆಗಿರ್ಲಿ, ಎಲ್ಲಾರು ಸಹ ತಮ್ಮ ಜೀವನವನ್ನ ಅದಕ್ಕೆ ಅರ್ಪಿಸಿರ್ತಾರೆ. ಆಗ ಅರ್ಪಿಸಿದ್ರೆ ಅದು ತಾನು ತೆರ್ಕೊಳ್ಳುತ್ತೆ ಆ ವಿದ್ಯೆ ಅದನ್ನ. ಹಾಗಾಗಿ ನಾವು ಜ್ಞಾನ ಚಿಂತನೆಗಾಗಿ ನಾವು ಎಷ್ಟು ಅದನ್ನ ಅರ್ಪಿಸ್ಕೊಳ್ತೀವಿ, ತಾನೇ ಮನನ ಬರುತ್ತೆ. ಮನನ ಯಾಕೆ ಬರಲ್ಲ, ಯಾಕೆ ಜ್ಞಾಪಕ ಬರಲ್ಲ ಅಂದ್ರೆ ನಾನು ಅದಕ್ಕೆ ಅರ್ಪಿಸಿಲ್ಲ ಅಂತಾನೆ ಅರ್ಥ ಅದು. ಹಾಗಾಗಿ ನಾವು ಅದನ್ನ ಎಷ್ಟು ನನಗೆ ಅದು ಇಷ್ಟ ಆಗ್ಬೇಕು, ಮೊದಲು ಅದ್ರ ಬಗ್ಗೆ ಸ್ಪಷ್ಟತೆ ಇರ್ಬೇಕು. ಅದಕ್ಕಾಗಿ ಜೀವನವನ್ನ ಅರ್ಪಿಸ್ಬೇಕು. ಯಾವಾಗ ನಾನು ಅದನ್ನ ಜೀವನವನ್ನ ಮನಸ್ಸನ್ನ ಅದಕ್ಕೆ ತೊಡಗಿಸ್ತೀನೋ ತಾನೇ ಆಗ ನಿಧಾನವಾಗಿ ಒಳಗೋಗ್ತಾ ಹೋಗುತ್ತೆ ಜ್ಞಾನ. ಈ ಶ್ರವಣಾದಿಗಳಿಗೆ ಏನ್ ಕೇಳ್ತಾ ಇದೀವಲ್ಲ ಅದು ನಿಧಾನವಾಗಿ ಅರ್ಥ ಆಗ್ತಾ ಹೋಗುತ್ತೆ. ಒಂದೇ ಸರಿ ಬ್ರಹ್ಮಜ್ಞಾನ ಆಗಿರೋದು ಯಾರೂ ಇಲ್ಲ. ಆ ವಿವೇಕಾನಂದರಾಗ್ಲಿ, ಶಂಕರ ಎಲ್ಲರೂ ಗುರುವಿನ ಹತ್ರ ಬಂದು, ಅದು ಶ್ರೇಷ್ಠವಾದವ್ರು ಅವರೆಲ್ಲ. ಅವ್ರಿಗೆಲ್ಲ ಇದು ಯಾವ ಸಾಧನೆಗಳು, ವೈರಾಗ್ಯ, ಇವು ಎಲ್ಲವೂ ಅವರಿಗಿತ್ತು ತೀವ್ರವಾಗಿ. ಅಂತವ್ರಿಗೂ ಸಹ ಜ್ಞಾನ ಪ್ರಕಟ ಆಗತ್ತೆ, ನಿಧಾನ ತಗೊಳುತ್ತೆ. ಇನ್ನು ನಾವು ಈ ಸಂಸಾರದಲ್ಲಿ ಯಾವಾಗ್ಲೂ 24 ಗಂಟೆ ಅದ್ರಲ್ಲೇ ಇದ್ದವ್ರು, ಏನೋ ಒಂದ್ ಸ್ವಲ್ಪ ಕೇಳ್ಕೊಂಡು ನನಗ್ ಜ್ಞಾನ ಬಂದಿದೆ ಅಂದ್ರೆ ನನ್ ಮನಸ್ಸು ನನಗ್ ಮೋಸ ಮಾಡ್ತಿದೆ. ಜ್ಞಾನ ಚಿಂತನ ಮೈಗೂಡ್ಬೇಕ. ನಮ್ಮ ಅಪ್ಪವ್ರಂತವ್ರು ಸಹ ಹಗಲು ರಾತ್ರಿ ಅವುಗಳನ್ನ, ಅವ್ರಿಗೇನ್ ಅವಶ್ಯಕತೆ ಇರ್ಲಿಲ್ಲ, ಹಗಲು ರಾತ್ರಿ ಮಾಡ್ತಿದ್ರು ಅದನ್ನ. ಅಲ್ಲೆಲ್ಲಾ ಅವ್ರ ಶಿಷ್ಯರಾಗ್ಲಿ ಅಲ್ಲೆಲ್ಲ ಒಂದು ಸಮಯನೂ ವ್ಯರ್ಥ ಮಾಡ್ತಿರ್ಲಿಲ್ಲ, ಒಂದು ನಿಮಿಷವನ್ನ. ಬರೀ ಗ್ರಂಥಗಳ ಅಧ್ಯಯನ, ಜ್ಞಾನ ಚಿಂತನೆ ಇವುಗಳೇ ಬರೀ. ಯಾರ್ ಬಂದ್ರು ಎಂತ ದೊಡ್ಡವರೇ ಬರ್ಲಿ, ಕೊಲ್ಲಾಪುರ ನಾವ್ ಇದ್ದವಲ್ಲ, ದೊಡ್ಡ ಮಿನಿಸ್ಟರ್ಗಳು, ಜಡ್ಜ್ಗಳು ಎಲ್ಲಾರು ಬರ್ತಿದ್ರು ಅಲ್ಲಿ. ಎಲ್ಲರಿಗೂ ಬನ್ನಿ ಸತ್ಸಂಗಕ್ಕೆ ಅಂತೀವಿ, ಯಾರು ಬನ್ನಿ, ಎಲ್ಲರೂ ಜ್ಞಾನ ಚಿಂತನೆಗೆ ಬರ್ಲಿ. ಎಲ್ಲರೂ ಜ್ಞಾನ ಚಿಂತನ ಯಾಕೆ? ಅದು ಮೈಗೂಡ್ಬೇಕು ನಿಧಾನಕ್ಕೆ. ಒಂದೇ ಸಲಿ ಮೈಗೂಡಿದೆ ಅಂತ ಭ್ರಮೇಲಿರ್ಬೇಡ. ಹೌದು ಬ್ರಹ್ಮವಸ್ತುನೇ, ನಾ ಬ್ರಹ್ಮವಸ್ತು ಅಂತ ಯಾರಿಲ್ಲ ಅಂತ ಹೌದು. ಆದ್ರೆ ಅದು ನನ್ನ ಅನುಭವ ಬರ್ಬೇಕಲ್ಲ. ನನಗೆ ಜೀವಭಾವ ಬಹಳ ಇದೆ, ದೇಹ ಮನಸ್ಸು ಅವುಗಳು ತೊಂದರೆ ಕೊಟ್ಟಾಗ ಗೊತ್ತಾಗುತ್ತೆ. ಅದ್ ಆರಾಮಿದ್ದಾಗ ನಾನು ಆರಾಮಾಗಿ ಅದ್ರ ಬಗ್ಗೆ ಮಾತಾಡ್ತಿರ್ತೀನಿ. ದೇಹ ಇನ್ನೇನು, ಮನ್ಸಿದೇನು, ಅದು ಒಂದು ಸಲಿ ಹಠ ಹಿಡಿದು ಅದಕ್ಕೆ ಕೆಳಗ್ ಬೀಳ್ಸುತ್ತಲ್ಲ ಅವಾಗ ಗೊತ್ತಾಗತ್ತೆ. ನನಗೆ ಏನು ಜ್ಞಾನ ಚಿಂತನೆ ಬಂದೇ ಇಲ್ಲ ನನಗೆ. ನಾನು ನಾನೇ ತಿರ್ಗಾ ಅದನ್ನೆಲ್ಲ ಗುರುಗಳ ಮೇಲೆ ಹಾಕ್ಬಿಡ್ತೀವಿ. ಇಷ್ಟ ದಿನ ಎಲ್ಲ ನಾನ್ ಪ್ರವಚನ ಕೇಳ್ದೆ, ಏನು ನನ್ಗೆ ಹಾಗೆ ಇಲ್ವಲ್ಲ. ಅವ್ರು ಹೇಳಿದ್ದನ್ನ ನಾನ್ ತನ್ಮಯವಾಗಿ ಕೇಳದ್ನ, ಹೇಳುವ ರೀತಿ ನಾನು ಜೀವನ ಮಾಡದ್ನ, ಹೇಳುವ ರೀತಿ ಚಿಂತನಾ ಮಾಡದ್ನ, ಅವೆಲ್ಲವೂ ಮಾಡ್ಲಿಲ್ಲ. ಕೊನೆಗೆ ಏನಂತೀನಿ, ನಾನು ಎಲ್ಲಾ ಮಾಡ್ದೆ, ಏನ್ ಮಾಡಿದ್ರುನು ಕಾಯಿಲೆ ಗೀಲೆ ಬರುತ್ತಲ್ಲ ಅವಾಗೆಲ್ಲ ಅಂತೀನಿ, ಇಷ್ಟೊಂದ್ ದಿನ ಸತ್ಸಂಗ ಮಾಡ್ದೆ, ಏನು ಹೋಗೇ ಇಲ್ವಲ್ಲ ದೇಹದ್ದು. ಕೇಳಿರುವ ರೀತಿ ಸರಿ ಇದೆಯಾ, ಕೇಳುವ ಶ್ರವಣ ಸರಿಯಾಗಿದ್ಯಾ? ಗುರುಗಳೆಲ್ಲ ಹೇಳ್ತಿದ್ದಾರೆ ಆಲಿಸೋದನ್ನ, ಅದನ್ನ ಆಲಿಸ್ಬೇಕು ನಿಧಾನವಾಗಿ, ತನ್ಮಯವಾಗಿ. ಹಗಲು ഇരുಳು ನಾನ್ ಯಾವಾಗ ಜ್ಞಾನವನ್ನ ಪಡಿತೀನಿ? ಈ ದೇಹ ಯಾವಾಗ ಬೇಕಾದ್ರೂ ಇದಾಗ್ಬೋದು, ವ್ಯತ್ಯಾಸ ಆಗ್ಬೋದು. ಕರ್ಮದ ಆಧೀನದ ಮೇಲೆ ನಿಂತಿದೆ. ಏನೆಲ್ಲಾ ಚೆನ್ನಾಗಿದೆ, ಇವಾಗ ಯಾವಾಗ ಬೇಕಾದ್ರೂ ನಾನ್ ಮೊಬೈಲಲ್ಲಿ ಕೇಳ್ಬೋದು, ಕೂತಲ್ಲಿ ಕೇಳ್ಬೋದು, ಅಲ್ಲಿ ಜ್ಞಾನ ಬರ್ಬೋದು. ಇವೆಲ್ಲಾ ಭ್ರಮೆ ಬಿಟ್ಬಿಡೋದನ್ನೆಲ್ಲ, ಅದ್ರಿಂದ ಏನೂ ಪ್ರಯೋಜನ ಆಗಲ್ಲ. ನನ್ನೊಳಗೆ ಯಾವಾಗ ಜ್ಞಾನ ಚಿಂತನ ಬರುತ್ತೆ, ನಾನೇ ಯಾವಾಗ ದೇಹದಿಂದ ಪ್ರತ್ಯೇಕ ಆಗ್ತೀನಿ, ಆಗ ಮಾತ್ರ ಆರಾಮಾಗೋದು. ಇಲ್ಲಾಂದ್ರೆ ಇನ್ಯಾವುದ್ರಿಂದನೂ ಆರಾಮಾಗಲ್ಲ, ದುಃಖಿ ಆಗ್ತೀನಿ. ಕೊನೆಗೆ ನಾನೇ ಗಾಬರಿ ಆಗ್ತೀನಿ, ಯಾರು ಸಹಾಯಕ್ ಬರಲ್ಲ. ಆಗ ಕೊನೆಗಾಲದಲ್ಲಿ ಈ ಜೀವನ ಪರ್ಯಂತ ಇದನ್ನೆಲ್ಲಾ ಮಾಡಿರ್ತೀನಿ ಸಂಸಾರದಲ್ಲಿ, ಕೊನೆಗೆ ಅವೇ ಬರೋದು. ಅವುಗಳ ಭಯ ಹುಟ್ಸುತ್ತೆ, ಭಯ ಆಗತ್ತೆ, ದುಃಖ ಬರುತ್ತೆ. ಎಲ್ಲದಕ್ಕಿಂತ ನನ್ನ ದೇಹ ಶಿಥಿಲ ಆಗತ್ತಲ್ಲ, ಅದ್ರಷ್ಟು ದುಃಖ ಇನ್ಯಾವುದೂ ಇಲ್ಲ. ಎಲ್ಲ ಈಗ ಚೆನ್ನಾಗಿದ್ದಾಗ, ಅನುಕೂಲ ಇದ್ದಾಗ, ಗುರುವಿನ ಅನುಗ್ರಹ ಇದ್ದಾಗ, ಈ ಶ್ರವಣಾದಿಗಳಿದ್ದಾಗ ಅದರಿಂದ ಪ್ರತ್ಯೇಕತೆ ಆಗ್ಬೇಕು. ಹಾಗಾಗಿ ಆ ಸಾಧನೆಯ ಬಗ್ಗೆ ಸ್ಪಷ್ಟತೆ ಇರ್ಬೇಕು. ಆ ಹೋಗುವ ಮಾರ್ಗದ ಬಗ್ಗೆ ನಿರಂತರ ಪ್ರಯತ್ನ.
ನಾನು ಇಷ್ಟು ದಿನ ಕೇಳಿದೀನಿ ಬೇಡ, ನಾಳೆನೂ ಏನ್ ಅದೇ ಹೇಳ್ತಾರಲ್ಲ, ಇವತ್ತೊಂದಿನ ಬೇಡ, ಇವನ್ ಆಗೋದೇ ಪ್ರತಿದಿನ ಅದೇ ಹೇಳ್ತಾರೆ ಅಂತ ಯಾರಿಗ ಅನ್ಸುತ್ತಲ್ಲ ಅವ್ನ್ ಸಾಧಕ ಇರೋದಿಲ್ಲ. ಅವನ್ ಅದನ್ನ ಕೇಳಿ ಕೇಳಿ ರೊಟೀನ್ ಮಾಡ್ಕೊಂಡಿದ್ದಾನೆ ಅದನ್ನ. ಅದು ದಿನಾ ಚಿಂತನ. ಗುರುಗಳು ಹೇಳ್ತಾ ಇರೋದು ಚಿಂತನಾ ಪರ, ಇಲ್ಲಿ ವಿವೇಕ ಪ್ರಧಾನ, ಬರೀ ಚಿಂತನ ಇಲ್ಲಿ. ಹೌದಾ, ಅವ್ರ ಅಂತಿರೋದಕ್ಕೂ ನನ್ನ ಅನುಭವವನ್ನು ದಿನಾ ಪರೀಕ್ಷೆ ಮಾಡ್ಕೊಳ್ಳೋದು. ಅದೇ ದಿನ ಒಂದೇ ಆದಂಗಾಗತ್ತೆ. ಅದು ದಿನಾ ಪ್ರತಿನಿತ್ಯ ಅಂತರಂಗದಲ್ಲಿ ನಡಿಬೇಕು ಅವುಗಳು ಅದನ್ನ. ಆಗ ನಿಜವಾದ ಶ್ರವಣ. ಆ ಶ್ರವಣವನ್ನ ಕೇಳಿದರ ಪ್ರತಿಫಲನೇ ಮನನ. ಮನನ ಅಂತ ಪುನಃ ಹೋಗಿ ಅದು ಜ್ಞಾಪಕ ಮಾಡ್ಕೊಳ್ಳೋದಲ್ಲ ಅದು. ಈಗ ಸಂಸಾರದಲ್ಲಿ ಯಾವುದೋ ನಾನ್ ಜ್ಞಾಪಕ ಮಾಡ್ಕೊಳಲ್ಲ, ಯಾಕೆಂದ್ರೆ ಅದನ್ನ ಪೂರ್ತಿ ತನ್ಮಯವಾಗಿ ಅರ್ಪಿಸಿದೀನಿ. ದೇಹ, ಮನಸ್ಸು, ಜೀವನ ಎಲ್ಲದಕ್ಕೆ ಅರ್ಪಿಸಿದೀನಿ. ಅದೇನೋ ನೆನಪು ಮಾಡ್ಬೇಕಾಗಿಲ್ಲ. ಇದು ಹೊಸ ವಿಷಯ ನಮಗೆ. ಎಷ್ಟೇ ವರ್ಷ ಕೇಳಿದ್ರೆ ಇದು ಹೊಸ ವಿಷಯ ನನಗೆ. ಅಂತರಂಗದ ವಿಷಯ ಇದೆಯಾ, ಇದು ಬಹಳ ಗೌಪ್ಯವಾದ ವಿಷಯ. ನಾನು ಎಷ್ಟಾರು ಇದ್ರ ಬಗ್ಗೆ ಅಧ್ಯಯನ ಮಾಡಿರ್ಬೋದು, ಶಾಸ್ತ್ರ ಗೊತ್ತಿರ್ಬೋದು. ಮನಸ್ಸು ಯಾವ ರೀತಿಯಾಗಿದೆ, ಯಾವ ಪಂಚಭೂತಗಳಿಂದ ಆಗಿದೆ, ಮನಸ್ಸು, ಬುದ್ಧಿ, ಚಿತ್ತ ಎಲ್ಲವನ್ನೂ ಬಳಸ್ಬೋದು. ಆದ್ರೆ ನನ್ ಮನ್ಸಿಗೆ ದುಃಖ ಆದಾಗ ನನಗ್ ಗೊತ್ತಾಗಲ್ಲ ಅದು. ಇದು ಪಂಚಭೂತದ್ದು, ಇದು ಪಂಚ ಅಂತಃಕರಣ. ಈಗ ಮನಸ್ಸಿಗಾಗ್ತಿದೆ, ಈಗ ಬುದ್ಧಿಗಾಗ್ತಿದೆ ಅಂತ ಏನಾರು ಅನ್ಸುತ್ತಾ, ಇಲ್ಲ ನನಗೆ ಆಗ್ತಿದೆ ಅನ್ಸುತ್ತೋ? ಮೋಹ ಮಮಕಾರಗಳು ಆಗತ್ತಲ್ಲ, ದುಃಖಗಳು. ಮಗ ಅಂದಿದ್ದಾಗ್ಲಿ, ಮಗ ಏನಾದ್ರೂ ವ್ಯತ್ಯಾಸ ಆಗಿದ್ದಾಗ್ಲಿ, ಮಗಳದಾಗ್ಲಿ, ಮನೆಯದಾಗ್ಲಿ, ಹೆಂಡತಿ ಹುಷಾರಿಲ್ಲ, ಗಂಡನಿಗೆ ಹುಷಾರಿಲ್ಲ, ಅವೆಲ್ಲವೂ ಆಗ ಈ ಶಾಸ್ತ್ರಗಳೇನಾದ್ರು ನೆನ್ಪಗ್ ಬರತ್ತಾಗ, ಸಹಾಯ ಆಗತ್ತಾಗ. ಯಾವಾಗ ಎಲ್ಲವೂ ಚೆನ್ನಾಗಿದ್ದಾಗ ನಾನು ಈ ದೇಹದಿಂದ ಪ್ರತ್ಯೇಕ ಆದ್ರೆ ಮಾತ್ರ ನನಗ್ ಸಹಾಯ ಆಗೋದು. ಇಲ್ಲಾಂದ್ರೆ ಇನ್ಯಾವುದೂ ಸಹಾಯ ಆಗೋದಿಲ್ಲ. ಕೊನೆಗೆ ನಾನೇ ದುಃಖಿ ಆಗ್ತೀನಿ, ನಾನೇ ಯಾವ್ದೋ ಭ್ರಮೇಲಿ ಇರ್ತೀನಿ. ಅದನ್ನ ಯಾರ್ಯಾರ ಮೇಲೋ ಹಾಕಿ, ಎಲ್ಲರ ಮೇಲೋ ಹಾಕಿ ಕೊನೆಗೆ ಹೊಟ್ಟೋಗ್ತೀನಿ ಅಷ್ಟೆ. ಯಾವ್ದೋ ಜನ್ಮ, ಯಾವ್ದೋ ಪ್ರಾಣ ಹೋಗುತ್ತೆ, ಎಲ್ಲಿ ಹೋಗ್ತೀನಿ ಯಾರು ಹೇಳೋರು? ಹೇಳಿದ್ರು ಯಾರು ತಡೆಯೋರು ಯಾರಿದ್ದಾರೆ? ದೊಡ್ಡ ನಮ್ಮ ಅಪ್ಪವ್ರಂತವ್ರೆ ಹೋದ್ರು. ನಾವಿವಾಗ ಅದನ್ನೆಲ್ಲ ಹೇಳ್ಬೋದು. ಅವ್ರ ಹಂಗಾದ್ರು ಪಂಚಲೀನ ಪಂಚಭೂತ ಇದ್ರಲ್ಲೆಲ್ಲ ಹೇಳ್ತಿರ್ತಾರಲ್ಲ, ದೊಡ್ಡವರೆಲ್ಲ ದೇಹ ಬಿಟ್ಟಾಗ 5 ಪಂಚಭೂತಗಳಲ್ಲೂ ಲೀನ ಆಗು. ಯಾರು ನೋಡ್ದವ್ರು ಯಾರು, ಕೇಳ್ದವ್ರು ಯಾರು? ಅವ್ರಿಗೆ ಗೊತ್ತು ಅವನ್ ಕತೆ ಒಳಗಡೆ. ಆ ಜೀವ ಅವನ್ ಏನಿನ್ ಸಂಸ್ಕಾರ ಮಾಡಿದ್ನೋ, ಎಲ್ಲಿ ಮುಂದೆ ಹೋಗಿ ಅಲ್ಲೇನ್ ಅನ್ಭವಿಸ್ತಾನೋ. ಕೆಲವು ಸಲಿ ಅವ್ನ್ ದೇಹ ಬಿಟ್ಟು ಅವ್ನ್ ಜೀವ ಇಲ್ಲೇ ಇರುತ್ತೆ, ಅವ್ರೆಲ್ಲಾರು ನರಳಾಡೋದು ಅವ್ನ್ ನೋಡ್ತಿರ್ತಾನಂತೆ. ಅವ್ನ್ ಕೈ ತಡೆಯಕ್ ಆಗ್ತಿಲ್ಲ, ನಾನು ಇದೀನಿ ಅಂತ ಹೇಳ್ತಿರ್ತಾನೆ. ಇವ್ರು ಯಾರಿಗೂ ಅರ್ಥ ಆಗ ಎಷ್ಟು ಸಂಕಟ ಆಗ್ಬೋದದು. ಆ ಜೀವ ಇರ್ತಾನಲ್ಲ ಅವನು, ನಾನು ಏನ್ ಇದೀನಲ್ಲ, ನಾನು ಏನೀಗ ಹೆಂಡತಿ, ಮಕ್ಳು, ಮನೆ ಇವನ ತುಂಬಾ ತೀವ್ರವಾಗಿ ತುಂಬಾ ಮಾಡ್ತಿದೀನಿ. ಇವ್ರನ್ನ ಈಗ್ಲೇ ಒಂದ್ 10 ನಿಮಿಷ ಅವ್ರು ಯಾರು ಕಾಣಿಸ್ಲಿಲ್ಲ ಅಂದ್ರೆ ಗಾಬರಿ ಆಗ್ತೀನಿ. ನನ್ ದೇಹಕ್ಕೆ ಏನಾರಾದ್ರೂ ಗಾಬರಿ ಆಗ್ತೀನಿ. ಇಷ್ಟೊಂದು ಈ ಮೋಹ ಮಮಕಾರದಲ್ಲಿ ಇದೀನಲ್ಲ, ದೇಹ ಬಿಟ್ಟ ತಕ್ಷಣನೇ ಕೆಲವು ಸಲಿ ಬೇರೆ ಜನ್ಮಕ್ ಹೋದ್ರೆ ಪರವಾಗಿಲ್ಲ, ಇಲ್ಲೇ ಇರ್ತೀನಿ, ನನಗ್ ಗೊತ್ತಾಗ್ತಿರತ್ತೆ. ನಾನ್ ದೇಹ ಮಾತ್ರ ಬಿಟ್ಟಿರ್ತೀನಿ, ನನ್ ಜೀವ ಇಲ್ಲೇ ಅವ್ರೆಲ್ಲಾ ಮಾಡೋದ್ ಗೊತ್ತಾಗ್ತಿರತ್ತೆ. ಅವ್ರು ಅಳ್ತಾ ಇದಾರೆ, ಅವ್ರೆಲ್ಲಾ ಬಹಳ ಸಂಕಟ ಆಗ್ತಿದೆ ನನ್ಗೆ. ಪಾಪ ಎಷ್ಟೋ ನನಗೆ ಬರಕ್ ಆಗಲ್ಲ ವಾಪಸ್ಸು. ಎಲ್ಲವೂ ಗೊತ್ತಾಗ್ತಿದೆ, ನನಗ್ ಗೊತ್ತಾಗೋದಿಲ್ಲ. ಹಾಗಾಗಿ ಎಲ್ಲವೂ ಚೆನ್ನಾಗಿದ್ದಾಗ ದೇಹ ಇಂದ್ರಿಯಗಳಿದೆ, ಜ್ಞಾನ ಕಡೆ ಬಳಸೋದನ್ನ, ಜ್ಞಾನ ಚಿಂತನೆಗಾಗಿ ಬಳಸು. ದೇಹ ಇಂದ್ರಿಯ ಕಣ್ಣು ಅವೆಲ್ಲವೂ ಪರಿವರ್ತನೆ ಆಗತ್ತೆ. ಅವೆಲ್ಲವೂ ಕಾಲನ ವಶದಲ್ಲಿದೆ. ಯಾವಾಗ ಯಾವ ಕ್ಷಣದಲ್ಲಿ ಯಾವ ಅಂಗ ಬೇಕಾದ್ರೂ ಏನಾರು ಆಗ್ಬೋದು. ಬುದ್ಧಿ ಏನೇ ಬಹಳ ಇದ್ರೂನು ಏನಾದ್ರೂ ಒಂದ್ ಪೆಟ್ಟು ಬಿದ್ರೆ ಸಾಕು, ಹೋಗ್ತಾ ಬಿದ್ರೆ ಸಾಕು, ಮುಗೀತು, ಎಲ್ಲಾ ಪ್ರಜ್ಞೆನೂ ಹೋಯ್ತು. ನಾನು ಇಷ್ಟೊಂದ್ ಏನ್ ತಿಳ್ಕೊಂಡಿದ್ ಏನೂ ಪ್ರಯೋಜನ ಬರಲ್ಲ. ಎಲ್ಲವೂ ಚೆನ್ನಾಗಿದ್ದಾಗ ಈ ಬುದ್ಧಿಯನ್ನ ಮೀರ್ ಹೋಗ್ಬೇಕು, ಇಡೀ ಜೀವನನ್ನೇ ಮೀರ್ಬೇಕು. ಅದು ಆತ್ಮಜ್ಞಾನ. ಆಗಲೇ ಎಲ್ಲ ದುಃಖ ಹೋಗೋದು. ಸ್ವಲ್ಪ ಧ್ಯಾನ ಮಾಡಿದ್ದಾಗ್ಲಿ, ಭಕ್ತಿ, ಅವುಗಳಲ್ಲೂ ಪೂರ್ತಿ ತನ್ಮಯ ಆಗ್ಬೇಕು. ಎಲ್ಲ ಇಲ್ಲಿವರೆಗೂ ನೋಡಿದ್ವಲ್ಲ ಸಾಧನೆಗಳನ್ನ, ಆ ಬೇರೆ ಸಾಧನೆಗಳು ನಮ್ಮದಲ್ಲ, ನಮಗ್ ಅದ್ರ ಬಗ್ಗೆ ಗೊತ್ತಿಲ್ಲ. ಜ್ಞಾನ ಸಾಧನ ಅಂದ್ರೆ ಇದೇ ರೀತಿಯಾದ ಚಿಂತನ ಹಗಲಿರುಳು ನಡಿಬೇಕು ನಿರಂತರವಾಗಿ. ಮೊದಲು ಅದರ ಬಗ್ಗೆ ಸ್ಪಷ್ಟತೆ ಇರ್ಬೇಕು. ಹಗಲಿರುಳು ದೇಹ, ಮನಸ್ಸು, ಇಂದ್ರಿಯಗಳೆಲ್ಲ ಆ ಸತ್ಯದ ಬಯಕೆಗಾಗಿ ಪರಿತಪಿಸ್ತಿರ್ಬೇಕು. ಈಗ ಬಹಳ ಹಸಿವೆ ಆಗಿದೆ. ನಮ್ಮ ಅಪ್ಪವ್ರು ಅದನ್ನ ಹೇಳ್ತಿದ್ರು. ಹಸಿವೆಯನ್ನ ಹೇಗೆ ನಾವು ಅದ ಅನುಭವಿಸೋದನ್ನ ಅದನ್ನ ಬಹಳ ಚೆನ್ನಾಗಿ ವಿವರಣೆ ಮಾಡ್ತಿದ್ರು. ವಿಪರೀತ ಹಸಿವೆ ಆಗಿದೆ. ದೇಹದ ಕಣಗಳೆಲ್ಲ ನನಗೆ ಯಾವಾಗ ನನಗೆ ನೀರ್ ಸಿಗುತ್ತೋ, ಊಟ ಸಿಗುತ್ತೋ ಅಂತ ಬಹಳ ಹಸಿವೆ ಆಗ್ಬೇಕಂತೆ. ಆಗ ನೋಡಿ ಯಾವ್ದಾದ್ರು ಆಹಾರ ಸಿಗತ್ತಲ್ಲ. ನಂಗೆ ಆ ರೀತಿ ಮಾಡೇ ಗೊತ್ತಿಲ್ಲ. ಕ್ರಮಬದ್ಧವಾಗಿ ಸಮಯ ತಗೋತಿದೀವಲ್ಲ, ಹಸಿವೆ ಅಂದ್ರೇನೆ ಗೊತ್ತಿಲ್ಲ. ಯಾರು ಹಸಿವೆಯನ್ನ ನೋಡ್ತಾರಲ್ಲ, ಆಗ ಹಸಿವೆಯನ್ನ ಅನುಭವಿಸ್ತಾರಲ್ಲ, ಅವರಿಗೆ ಅದು ಊಟದ ಮಹತ್ವ ಗೊತ್ತಿರುತ್ತೆ. ಆಗ ಅವನ ಆ ಊಟ, ಈ ಊಟ, ಅವ್ರು ಕೊಟ್ಟಿದ್ದ ಊಟ, ಈ ಊಟ, ಈ ಜಾತಿ ಏನಾದ್ರು ನೋಡ್ತಾನ ಅವನಾಗ? ಇದೆಲ್ಲವೂ ಯಾರು? ಎಲ್ಲ ಆರಾಮಾಗಿದ್ದ ಅವನ್ಗೆ. ಹಾಗಾಗಿ ಆ ರೀತಿ ಅವನಿಗೆ ಏನ್ ಹಸಿವೆ ಆಗಿದೆಯಲ್ಲ, ಹೊರಗಿನ ಹಸಿವೆನೆ, ದೇಹದ ಹಸಿವೆ, ದೇಹದ ಎಲ್ಲಾ ಅಂಗಗಳು ಅದನ್ ಮಾಡ್ತಿರತ್ತೆ. ಎಲ್ಲವೂ ಆಹಾರವನ್ನ ಪಡೆಯೋದಕ್ ಪರಿತಪಿಸ್ತಾ ಇರತ್ತೆ.
ಆ ರೀತಿ ಇದ್ದಾಗ ನೀನ್ ಏನಾದ್ರೂ ಆ ನೀರನ್ನ ಕೊಡು, ಏನು ತೃಪ್ತಿ ಆಗತ್ತೆ, ಬಾಯಾರಿಕೆ ಅದ ಇಡೀ ದೇಹ ಮನಸ್ಸು ಎಲ್ಲಾ ತಣ್ಣಗಾಗತ್ತೆ. ಆಗ ಹಸಿವೆ ತುಂಬಾ ಹಸ್ತಿದೀನಿ, ಹೊಟ್ಟೆ ತುಂಬಾ ಊಟ ಮಾಡಿ ಏನು ಕಣ್ಣು ಇವೆಲ್ಲವೂ ಏನ್ ತಂಪಾಗಿ ನಿದ್ದೆ ಬರುತ್ತೆ. ಅದ್ ಹೇಗಿರುತ್ತೆ ಹಾಗೆ ಈ ಜ್ಞಾನ ಚಿಂತನ. ಹಾಗೆ ಸಾಧಕನು ದೇಹ ಮನಸ್ಸು ಇಂದ್ರಿಯಗಳೆಲ್ಲ ಜ್ಞಾನದ ಬಯಕೆಗಾಗಿ ಪರಿತಪಿಸ್ತಾ ಇರ್ಬೇಕು. ಯಾವಾಗ ಜ್ಞಾನವನ್ನ ಅನುಭವಿಸ್ತೀನಿ, ನಾನ್ ಯಾವಾಗ ಇದರಿಂದ ಪ್ರತ್ಯೇಕ ಆಗ್ತೀನಿ, ಆ ಜ್ಞಾನದ ಬಯಕೆ, ಜ್ಞಾನದ ಒಳಗಡೆ ಅದು ತಾನೇ ಪ್ರಜ್ವಲಿಸ್ಬೇಕು. ಅದಕ್ಕೆ ಪೂರಕ ಈ ಸತ್ಸಂಗ, ಈ ಶ್ರವಣಾದಿಗಳು. ಹಾಗಾಗಿ ಅವನು ಯಾವಾಗ ಅದ್ರ ಬಗ್ಗೆ ಅವನ ಸ್ಪಷ್ಟತೆ ಇದೆ, ತಾನೇ ಒಳಗಡೆ ಅಂತರಂಗದಲ್ಲಿ ಆ ಜ್ಞಾನ ಚಿಂತನ ಪ್ರಾರಂಭ ಆಗತ್ತೆ. ಇನ್ನು ಅವನು ಅದಕ್ಕೆ ಪರಿಶ್ರಮ ಪಡ್ತಾನೆ. ಈಗ ತೀವ್ರವಾದ ಹಸಿವೆ ಇರೋನು ಊಟಕ್ಕೆ ಪರದಾಡ್ತಾನೆ ಹೊರ್ತು, ಈ ಊಟ ಸಿಕ್ಕಿದ್ರೆ ಸಾಕು ಅಂತಾನೆ ಹೊರ್ತು, ಇಲ್ಲ ಆ ಊರ್ ನೋಡ್ಕೊ ಬರೋಣ, ಈ ಊರ್ ನೋಡ್ಕೊ ಬರೋಣ, ನಮ್ ಹೆಂಡತಿ ಏನಾಗಿದ್ದಾರೆ, ಮಕ್ಳು ಏನಾಗಿದ್ದಾರೆ ಅವ್ನು ನೋಡ್ತಾನ. ಅವನು ಆ ಕಡೆ ಲಕ್ಷಣಾರು ಕೊಡ್ತಾನ. ಅವನು ಮೊದಲು ನನ್ಗೆ ಹಸಿವೆ ಹೋಗ್ಬೇಕು, ಎಷ್ಟು ಪರದಾಡ್ತಾನ ಅವನು. ಹಾಗೆ ಜ್ಞಾನ ಚಿಂತನದವನು, ಇವನಿಗೆ ಯಾವುದು ಅಡ್ಡಿ ಬರಲ್ಲ. ಯಾರಿಗೆ ತೀವ್ರ ಇರುತ್ತಾನೋ ಅವ್ನಿಗೇನು ಅಡ್ಡಿ ಬರಲ್ಲ, ಬಂದಂಗಾದ್ರೆ ದೊಡ್ಡೋಗುತ್ತೆ. ಅವ್ನಿಗೇನು ಈಗ ತುಂಬಾ ಅದೇ ಒಂದು ಉದಾಹರಣೆ. ತೀವ್ರವಾದ ಹಸಿವೆ ಇರೋವನಿಗೆ ಯಾರ ಅಡ್ಡ ಮಾಡಕ್ಕಾಗತ್ತ? ಅವನಿಗೆ ಒಂದ್ ವ್ಯಸನಿಗೂ ಸಹ, ತೀವ್ರವಾದ ವ್ಯಸನಿಗೆ ಯಾರೂ ಜಗತ್ತಲ್ಲಿ ಅಡ್ಡ ಮಾಡಲ್ಲ. ಅವನಿಗೆ ಮಳೆ ಬರ್ತಿದ್ರು ಅವನಿಗೆ ಏನ್ ದೊಡ್ಡದಿಲ್ಲ, ಅತಿಯಾದ ಬಿಸಿಲಿದ್ರು ಏನಿಲ್ಲ, ಹೆಂಡತಿ ಮಕ್ಕಳು ಉಪವಾಸ ಇದ್ರು ಅವನಿಗೆ ಏನಿಲ್ಲ. ಒಂದ್ ವ್ಯಸನಿಗೆ, ಅವನಿಗೆ ಯಾವ್ದೋ ಒಂದು ಚಟ ಇದೆಯಲ್ಲ, ಅವನಿಗೆ ಯಾವ್ದು ಅಡ್ಡ ಮಾಡಲ್ಲ. ಅವನಿಗೆ ಯಾಕೆ ಅಷ್ಟು ತೀವ್ರವಾಗಿದೆ ಅವನಿಗದು. ಅವನಿಗೆ ಏನಾದ್ರೂ ಅದು ಅಡ್ಡ ಮಾಡ್ತಿದ್ಯಾ? ಯಾರೇ ಎದುರುಗಡೆ ಬಂದ್ರು ಬರೀ ಅವ್ನ್ಗೆ ಅವರೇ ಕಾಣಿಸ್ತಿರ್ತಾರೆ. ಅವ್ನಿಗೆ ಯಾವ್ದ್ರ ಚಟ ಇದೆಯಲ್ಲ ಅದನ್ನ ಕೊಡಕ್ಕೆ ಬಂದವ್ರವ್ರು ಅಂತ ಕಾಣಿಸ್ತಿರುತ್ತೆ ಅವನಿಗೆ. ಇವ್ರ ಹತ್ರ ಕೇಳೋಣ, ಇವ್ರು ಕೊಡ್ಬೋದು, ಇಲ್ಲಿ ಸಿಗ್ಬೋದು. ಅವ್ನಿಗೆ ಎಂತ ಕಾಡಲ್ಲೇ ಬಿಟ್ಟಿರ್ಲಿ ಅಲ್ಲಿ ಹೋಗಿ ಹುಡ್ಕೊಂಡು ಹೋಗ್ತಿರ್ತಾನ ಅವ್ನು. ಅವ್ನಿಗೇನ್ ಅಲ್ಲಿ ಹುಲಿ ಸಿಂಹ ಅವ್ನಿಗೇನು ಪ್ರಜ್ಞೆ ಇಲ್ಲ ಅವನಿಗೆ. ಬರೀ ನನ್ಗೆ ಇಲ್ಲೂ ಏನಾದ್ರು ಅದು ಸಿಗ್ಬೋದು. ಅವ್ನಿಗೆ ಅಂತವನಿಗೆ ಆತರ ವ್ಯಸನಿಗೆ ಆಗಿರತ್ತೆ. ಇನ್ನ ಜ್ಞಾನ ಚಿಂತಕ ಹೇಗಿರ್ಬೋದು? ಹಾಗೆ ಎಲ್ಲಾ ಮಹಾತ್ಮರು ಆಗಿರೋದು. ಸಿದ್ಧಾರೂಢರಿಗೆ 5ನೇ ವರ್ಷಕ್ಕೆ ಅಂತ ಆತರಿ ಅನಿಸ್ತಲ್ಲ, ಆ ಜ್ಞಾನದ ಬಯಕೆ ಅದು. ರಮಣ ಮಹರ್ಷಿಗಳಿಗಾಯ್ತಲ್ಲ ಅದು ಜ್ಞಾನದ ಬಯಕೆ. ಯಾವ ಮಹಾತ್ಮರ ಜೀವನವನ್ನೇ ಆಗ್ಲಿ, ಭಕ್ತರದೇ ಆಗ್ಲಿ, ಭಕ್ತಿ ಮಾರ್ಗಿ ಆಗ್ಲಿ, ಜ್ಞಾನ ಮಾರ್ಗಿ ಆಗ್ಲಿ, ಕರ್ಮದವರೇ ಆಗ್ಲಿ, ಅವ್ರಿಗೆ ಆ ರೀತಿ ಒಳಗಡೆ ಆಗತ್ತೆ. ಆ ರೀತಿ ಆಗಿದ್ದು ಅವ್ರಿಗೆ ಅಲ್ಲಿ ನಿರೋದಿಕ್ ಆಗೋದಿಲ್ಲ. ನಾನ್ ಆರಾಮಾಗಿ ಹೆಂಡತಿ ಮಕ್ಕಳನ್ನು ಸೇರಿಸ್ಕೊಂಡು ಆತ್ಮಜ್ಞಾನನು ಪಡಿತೀನಿ. ಇಲ್ಲಿವರೆಗೂ ಯಾವ ಮಹಾತ್ಮರು ಆಗಿಲ್ಲ. ನಾವೇನಾದ್ರೂ ಆಗಿ ಅವ್ರಿಗೆ ಉದಾಹರಣೆ ಆಗ್ಬೇಕಷ್ಟೇನೆ. ಇದನ್ನೂ ತನ್ಮಯವಾಗಿ ಮಾಡಿ ಸಂಸಾರವನ್ನು ಮಾಡಿ ನಾನ್ ಬ್ರಹ್ಮಜ್ಞಾನ ಪಡಿತೀನಿ ಅಂತ ನಾವೇ ಉದಾಹರಣೆ ಆಗ್ಬೇಕಾದ್ರೆ ಅಷ್ಟೇನೆ. ಇಲ್ಲಿವರೆಗೂ ಯಾರು ಆಗಿಲ್ಲ. ಆ ರೀತಿ ಜ್ಞಾನ ಚಿಂತನ ಬರ್ಬೇಕು. ಯಾವಾಗ ಜ್ಞಾನ ಚಿಂತನ ಬರುತ್ತೆ, ನನಗೆ ಆ ಜ್ಞಾನದ ಬಯಕೆ ಉತ್ಪತ್ತಿ ಆಗತ್ತೆ. ಅದಕ್ಕೆ ಏನೇನ್ ಬೇಕು ಅದನ್ನ ತಯಾರಿ ಮಾಡ್ತಾ ಹೋಗ್ತೀನಿ. ನನಗ್ ಬಹಳ ತಾಪ ಆಗಿದೆ, ಅದಕ್ಕೆ ಏನ್ ಬೇಕು ಅದಕ್ಕೆ ಪರದಾಡ್ತೀನಲ್ಲ. ಈಗ ಜ್ಞಾನದ ನನಗೆ ಬಯಕೆ ಪ್ರಾರಂಭ ಆಗಿದೆ. ಅದಕ್ಕೆ ಎಲ್ಲಿ ಯಾವ ಗುರುಗಳಿದ್ದಾರೆ, ಎಲ್ಲಿ ಶಾಸ್ತ್ರಗಳು, ಎಲ್ಲಿ ನನಗೆ ಅದು ಆರಾಮಾಗತ್ತೆ. ಶಾಸ್ತ್ರ ಅಂತ ಗೊತ್ತಿಲ್ಲ ಅವನಿಗೆ. ನನಗ್ ಒಟ್ಟು ಆರಾಮಾಗ್ಬೇಕಾಗಿದೆ. ನನಗೆ ಈ ದೇಹದ ಈ ಏನ್ ಹಸಿವು ತೃಷೆಗಳು, ಯಾಕೆ ನನಗೆ ಹಸಿವೆ ತೃಷೆಗಳು? ಅದೇ ಈ ಸಾಧಕ ಈ 3ನೇವ್ರಿಗೆ ಏನಿದಾರ ಭೇದ ಗತಿಗಳು ಕೇಯವೆಂದು, ನಾನ್ ಬೇರೆ ದೇವ್ರ ಬೇರೆ ಅಂತ ಇನ್ನೂ ಇದೆ ಅವನಿಗೆ ಪ್ರಾರಂಭದಲ್ಲಿ. ಈಗ ನನಗೆ ದೇವ್ರಂದ್ರೆ ಗೊತ್ತಿಲ್ಲ. ನನಗೆ ಎಲ್ಲಾ ಹೇಳ್ತಾರೆ ದೇವ್ರಂತ ಇದೆ, ನನಗದು ಗೊತ್ತಿಲ್ಲ. ಪರಮಾರ್ಥ ಗೀತೆ ಮೊದಲೇ ನಾನ್ ಯಾರು ಅಂತ ಮೊದಲು ಅವನಿಗೆ ಆ ಮೊದ್ಲೇ ಪರಮಾರ್ಥ ಗೀತೆ ಇಲ್ಲ, ಶ್ರೀ ಗುರು ನಿಜ ಶಿಷ್ಯಂಗನು ಅದ್ರಲ್ಲಿ ಬರುತ್ತಲ್ಲ, ನಾನ್ ಯಾರು ಅಂತ ಮೊದ್ಲು ತಿಳ್ಕೊಬೇಕು ನಾನು. ದೇವ್ರಂದ್ರೆ ಏನು, ಜಗತ್ತಂದ್ರೆ ಏನು, ನಾನ್ ಯಾಕೆ ಇವುಗಳ ಹುಟ್ಟು ಸಾವುಗಳ ಮಧ್ಯೆ, ಇದನ್ನ ನನಗೆ ಕೇಳಿ 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 ತಿಳುವಳಿಕೆ ಆಗ್ಬಿಟ್ಟಿದೆ. ಬರೀ ಅದನ್ನ ಹೇಳದ್ ಕಲ್ತಿರ್ತೇನೆ, ನನ್ನ ಅಂತರಂಗಕ್ಕೆ ಅನಿಸ್ಬೇಕದು. ಯಾಕೆ ನಾನು ಯಾಕೆ ಹುಟ್ಟಿದ್ದಾದ್ರೂ ಯಾಕೆ ಯಾಕಿಂತ ಮನೆಯಲ್ಲೇ ಹುಟ್ಟದೆ ನಾನು ಯಾಕೆ ರಾಜ ಮಹಾರಾಜರ ಮನೇಲಿ ಹುಟ್ಲಿಲ್ಲ ನನಗೆ ಯಾಕೆ ಇಷ್ಟೊಂದು ಸುಖ ದುಃಖಗಳು? ಎಷ್ಟೊಂದು ನಾನು ಪ್ರಾಮಾಣಿಕವಾಗಿ ಇರ್ತೀನಿ, ನಾನು ಇವರೆಲ್ಲಾರು ಹೆಂಡತಿ ಮಕ್ಕಳು ಬರೀ ಜೀವನ ಪರ್ಯಂತ ಅವ್ರಿಗೆ ದುಡಿಯೋದ ನಾನು ಬದುಕ್ ಬಂದಿರೋದಾರು ಅದಕ್ಕೇನಾ? ನನ್ ಜೀವನ ಬಂದಿರೋದು ಹೆಂಡತಿಗಾಗಿ, ಮಕ್ಳಿಗೆ. ಹೆಂಡತಿಗೊಂದ್ ದಾರಿ ಕಾಣಿಸ್ಬೇಕು, ಮಕ್ಳಿಗೊಂದ್ ದಾರಿ ಕಾಣಿಸ್ಬೇಕು, ಮನೆ ಕಟ್ಬೇಕು. ಇದಕ್ಕ ನನ್ ಜೀವನ ಹುಟ್ಟಿರೋದು ಬರೀ ಮತ್ ಅದ್ ಮಾಡಿದ್ರುನು ಆರಾಮಿದ್ಯಾ? ಅವ್ರೆಲ್ಲಾರು ಏನ್ ಬಹಳ ಶಬಾಷ್ ಅಂತಾರ ನನಗೆ? ಏನು ಎಲ್ಲಾರು ವಾಪಸ್ ತಿರಸ್ಕಾರ ಮಾತಾಡ್ತಾರೆ ನನಗೆ. ಮಾತಾಡಿದಾಗ ನೋವಾಗುತ್ತೆ, ತಿರ್ಗಾ ವಾಪಸ್ ಮೋಹ ಮಮಕಾರ ಇದ್ದಿದ್ರಿಂದ ಏನೋ ಕೋಪದಲ್ಲಿ ಹಂಗಂದ್ರು, ಅವ್ರಿಗೆ ತಿಳುವಳಿಕೆ ಇಲ್ಲ ಹಂಗಂದ್ರು ಅಂತಾರೆ ಹೊರ್ತು ಎಷ್ಟು ದುಃಖಗಳು ಆಗುತ್ತಲ್ಲ. ಏನ್ ಜೀವನ ಪರ್ಯಂತ ಅವ್ರಿಗೆಲ್ಲ ಇಟ್ಟು ಮಾಡ್ತೀನಿ ನಾನು. ಆ ರೀತಿ ದರ್ಶನ ಆಗಿ ವಾಲ್ಮೀಕಿ ಮಹರ್ಷಿಗಳಾದ್ರು. ಅವರು ದೊಡ್ಡ ದರೋಡೆಕೋರರು. ಏನ್ ದರೋಡೆ ಮಾಡಿ ಏನು ಪಾಪ ಹೆಂಡತಿ ಮಕ್ಳಿಗೆ ಸಾಕ್ಬೇಕು ಅಂತ ಅವ್ರ ಜೀವನ ಎಲ್ಲ ಅದಕ್ಕೆ ಅಂತ. ಹೆಂಡತಿ ಮಕ್ಳಿಗೆ ನಾವು ಅದೇ ಮಾಡ್ತಿದೀವಿ. ಏನ್ ಲಂಚ ಅದು ಇದು ಎಲ್ಲ ತಗೋತೀವಿ, ಏನೋ ಮಾಡ್ತೀವಿ, ಒಟ್ಟೆಲ್ಲಾ ಮಾಡ್ತೀವಿ.
ಏನೇ ನಾವು ದುಡಿತೀವಿ ಮಾಡ್ತೀವಿ ಹೆಂಡತಿ ಮಕ್ಳಿಗೆ, ಇನ್ಯಾರಿಗ್ ಮಾಡ್ತೀವಿ? ಸಾಯ್ಬೇಕಾದ್ರೆ ಅವ್ನ್ ಮಗ ಸರಿ ಇಲ್ಲ ಗೊತ್ತಿದೆ ನಮ್ಗೆ, ಅವನೆಲ್ಲ ಆದ್ರೂ ಅವನಿಗೆ ಕೊಟ್ಬಿಟ್ಟೆ ಹೋಗ್ತಿವೆ ಹೊರ್ತು ದೇಶಕ್ಕೆ ಅವ್ರಿಗೆ ಇವ್ರಿಗೆ ಏನಾದ್ರು ಕೊಟ್ಬಿಟ್ಟು ಹೋಗ್ತೀವ? ಆ ಮೋಹ ಮಮಕಾರಗಳೇ ಹಾಗೆ ಅದು. ಅವ್ರಿಗಾಗಿ ಅಷ್ಟೊಂದು ಮಾಡ್ತೀನಲ್ಲ ನಾನು, ಫಲ ಏನಿದೆ ಅದ್ರದ್ದು? ವಿವೇಕ ಮಾಡಕ್ಕೆ ಬಿಡಲ್ಲ ಮೋಹ ಮಮಕಾರಗಳು. ಈಗ ಮಗ ಆಗ್ಲಿ ಮಗಳ ಅವ್ರೆಲ್ಲ ಯಾಕೆ ಬಂದ್ರು? ಯಾಕೆ ನನ್ನ ಜೊತೆ ಇದ್ದಾರೆ? ನನಗ್ ಯಾಕೆ ಅವ್ರ ಜೊತೆ ಅಷ್ಟೊಂದು ನನಗೆ ಅವ್ರಿಗೆ ಏನಾರಾದ್ರೆ ನನಗ್ ಆಗತ್ತಲ್ಲ, ಮಗ ಆದ್ರೆ ಮಗಳಾದ್ರೆ ಇದಾದ್ರೆ ಅವ್ರೆಲ್ಲಾರು ಆದ್ರೆ ನನಗ್ ಯಾಕೆ ಅಷ್ಟೊಂದು ದುಃಖ ಆಗತ್ತೆ? ನಾನ್ ಅವ್ರನ್ನೆಲ್ಲಾ ನನಗೇ ನನ್ ದೇಹದ ಬಗ್ಗೆ ಏನು ಇಲ್ಲ, ಸಾಮರ್ಥ್ಯ ಇಲ್ಲ. ಇನ್ ಅವ್ರನ್ನೆಲ್ಲಾ ನಾನ್ ಸಾಕ್ತೀನಿ, ಅವ್ರ ಜೀವನ ಸರಿ ಮಾಡ್ತೀನಿ, ಅವ್ರಿಗೆಲ್ಲಾ ಒಂದ್ ದಾರಿ ಹತ್ತಿಸ್ತೀನಿ ಅಂತೀನಲ್ಲ, ಸರಿನಾ ಇದು? ನನ್ ಜೀವನ ಬಂದಿರೋದ್ ಅದಕ್ಕ ನಾನು ಇಷ್ಟು ಸ್ವಲ್ಪ ಕುತ್ಕೊಂಡು ವಿಚಾರ ಮಾಡಕ್ಕೆ ಪುರ್ಸೊತ್ತಿಲ್ಲ. ಆ ಕರ್ಮದ ಪ್ರವಾಹ ಹೆಂಗಿದೆ ಅಂದ್ರೆ ಸಾವು ಬರೋವರೆಗೂ ಹೋರಾಡಿಸ್ತಿರತ್ತೆ. ಸಾವಿನ ಕೊನೆವರೆಗೂ ಹೋರಾಡ್ತಿರ್ತೀವಿ ಅದ್ರಲ್ಲೇನೆ. ಕೊನೆ ಗಳಿಗೆವರೆಗೂನು ಬರೀ ನಾನು ಹೋದ್ರೆ ನನಗೇನಾಗತ್ತೆ ಅಂತ ಇದುವರೆಗೂ ಒಬ್ರು ಯೋಚನೆ ಮಾಡಿದವ್ರಿಲ್ಲ. ನಾನ್ ಇಲ್ಲಿಂದ ಹೋಗ್ಬಿಟ್ರೆ ನಾನು ಎಲ್ಲಿ ಹೋಗ್ತೀನೋ, ಯಾವ ಜನ್ಮಕ್ ಹೋಗ್ತೀನೋ, ಏನಾಗ್ತೀನೋ ಅಂತ ಯಾರಿಗೂ ಪ್ರಜ್ಞೆ ಇಲ್ಲ. ನಾನ್ ಹೊರ್ಟೋಗ್ತೀನಲ್ಲ, ಇವ್ರೆಲ್ಲರ ಗತಿ ಏನು? ಹೆಂಡ್ತಿ ಏನೋ ಆಗ್ಬಿಡ್ತಾರೆ, ಮಕ್ಳೇನೋ ಆಗ್ಬಿಡ್ತಾರೆ, ಮನೆ ಏನೋ ಆಗ್ಬಿಡತ್ತೆ, ಇವ್ರೆಲ್ಲರೂ ಹೆಂಗೆ ಅಂತ ಅನ್ಸುತ್ತೆ ಹೊರ್ತು ನಾನೇನಾಗ್ತೀನಿ ಅಂತ ಯಾರಿಗೂ ಪ್ರಜ್ಞೆನೇ ಬರೋದಿಲ್ಲ. ಯಾರಿಗೆ ಯಾರಿಗೆ ಈ ಪ್ರಜ್ಞೆ ಹೌದು ಏನಿದು ಅಂತ ಮಾಡ್ಬೇಕಂತಾರಲ್ಲ ಅವನು ಜ್ಞಾನ ಚಿಂತಕ. ಯಾಕೆ ನಾನ್ ಯಾಕೆ ಇವ್ರಿಗಾಗಿ ಇಷ್ಟೊಂದು ಮಾಡ್ತಾ ಇದ್ದೀನಿ? ಫಲ ಏನದ್ರದು? ನಾನ್ ಅರಿಬೇಕದನ್ನ. ನನ್ನ ಜೀವನ ಅಂದ್ರೆ ಅದೇ ಮಹಾತ್ಮ ಬುದ್ಧ ಆಗಿದ್ದು. ಅವನನ್ನ ಅರಮನೆಯನ್ನ ಬಿಡಿಸ್ತದು. ನಮ್ಗೇನ್ ಅರಮನೆ ಇಲ್ಲ, ಏನಿಲ್ಲ, ಎಷ್ಟು ಬಡತನ ಕಷ್ಟ, ಮನೆಯವರೆಲ್ಲ ಏನ್ ಮಾಡಿದ್ರು ಜ್ಞಾನಕ್ ಬರ್ಬೇಕು ಅನ್ಸಲ್ಲ, ಸತ್ಸಂಗ ಬರ್ಬೇಕು ಅನ್ಸಲ್ಲ, ಸತ್ಸಂಗ ಮಾಡ್ಬೇಕು ಅನ್ಸಲ್ಲ. ಎಷ್ಟು ಮನಸ್ಸು ಭ್ರಮೆಗಳಿಂದ ಕೂಡಿರ್ಬೋದು. ಅಂತ ಮಹಾತ್ಮ ಬುದ್ಧನಿಗೆ ಅನಿಸ್ತು ಅಂತ ವೈಭೋಗ ಅದು ಎಂತದು, ಅವ್ರಿಗೆ ಒಂದು ಚೂರು ದುಃಖದ ಏನೂ ಕಾಣಿಸ್ಬಾರ್ದು. ಆ ಅರಮನೆಯಲ್ಲಿ ಒಂದು ಹೂವ ಒಂದು ದಿನ ಒಣಗಿಲ್ಲ. ಯಾಕೆ? ಅವನಿಗೆ ಗೊತ್ತಾದ್ರೆ ಅವನು ಸನ್ಯಾಸಿ ಆಗ್ಬಿಡ್ತಾರೆ. ಸನ್ಯಾಸಿ ಬಹಳ ಕೆಟ್ಟದು ಅಂತ. ಈಗ್ಲೂ ಅಷ್ಟೇ ಜಗತ್ತಲ್ಲಿ ಎಲ್ಲಾರು ನಾವೆಷ್ಟೇ ಪ್ರವಚನವನ್ನ ಕೇಳಿ ಬೇರೆಯವ್ರ ಮಕ್ಳಾಗ್ಲಿ ಅನ್ಸುತ್ತೆ ಹೊರ್ತು ನನ್ ಮಕ್ಳಾಗ್ಬಾರ್ದು. ನಮ್ ಮಕ್ಳು ಅಕಸ್ಮಾತ್ ಆಗ್ತೀವಿ ಅಂತಂದ್ರುನು ನಾವ್ ಅವ್ರಿಗೆ ಉಪದೇಶ ಇಡ್ತೀವಿ. ಅವರೆಲ್ಲ ಬೇರೆಯವ್ರಿಗೆ ಅದೆಲ್ಲ, ನಮ್ಮಂತವ್ರಿಗಲ್ಲ ಅದು. ಅವ್ರಿಗೆ ವಿಪರೀತವಾದ ಅವ್ರಿಗೆ ವೈರಾಗ್ಯ ಇತ್ತು. ನಿನ್ಗ ಆ ರೀತಿ ಇದೆಯಾ? ನಮ್ಗೆ ಹೆಂಗ್ ಗೊತ್ತಿರುತ್ತದು ಅವನು ವೈರಾಗ್ಯ ಇದೆಯೋ ಇಲ್ವೋ? ನಮ್ ಪ್ರವಚನಕ್ ಬರ್ತಿದ್ದವ್ರನ್ನೇ ಹೇಳಿದ್ರು ಅಪ್ಪಾಜಿಯವ್ರು. ಇಬ್ರು ಬ್ರಾಹ್ಮಣ ಇಬ್ರು ಮಕ್ಳುಗಳವ್ರಿಗೆ, ಇಬ್ರು ಗಂಡ ಹೆಂಡತಿ ಇದಾರೆ. ಅವ್ರೊಬ್ರು ರಾಮಕೃಷ್ಣಾಶ್ರಮಕ್ಕೆ ಏನೋ ಹೋಗ್ತಿದ್ರು ಅಂತ. ಪ್ರತಿನಿತ್ಯ ಅವನ ಅಂತರಂಗದಲ್ಲೇ ಅವ್ರು ಯಾರು ಬಿಡ್ಬೇಕು ಅಂತಿರ್ತಾನ ಅವ್ರು ಇವ್ರನ್ನೆಲ್ಲ ಕೇಳಲ್ಲ. ಅವನು ಯಾರ್ ಎಲ್ಲಾರ್ನು ಕೇಳ್ಕೊಂಡು ಹೋಗ್ತಾನಲ್ಲ ಅವ್ನು ಹೋಗವನೇ ಅಲ್ಲ ಅವನು. ಹಾಗಾಗಿ ಅವ್ರು ನಮ್ ಪ್ರವಚನ ಬರ್ತಿದ್ದವ್ರು ಆತರ ಎಷ್ಟೊಂದ್ ಜನ ಇದ್ದಾರೆ. ಬಂದು ಅವ್ರು ಕೊನೆಗೆ ತಂದೆ ತಾಯಿಗೆ ಒಂದು ದಿನ ನಮಸ್ಕಾರ ಮಾಡಿ, ನನಗೆ ಇಲ್ಲಿವರೆಗೂ ಇಷ್ಟ ದಿನ ನಿಮ್ ಜೊತೆ ಇದ್ದೆ, ನಾನು ಸಾಕು ನನಗೆ ಈ ಜೀವನ, ನಾನು ಆಶ್ರಮಕ್ಕೆ ಹೋಗ್ತೀನಿ ಅಂತ ಹೊರಟೇ ಹೋದ ಅವ್ರು. ಅವ್ರ ತಂದೆ ತಾಯಿನೂ ಕಳಿಸ್ಕೊಟ್ರು ಪ್ರೀತಿಯಿಂದ. ಆತರ ಯಾರ್ ಮನೇಲಿ ಕಳಿಸ್ತೀವಿ? ನಮ್ಗದು ಬಹಳ ಏನೋ ಆಗ್ಬಿಡ್ತಾನೆ ಜೀವನ ಏನೇನೋ ಹಾಳಾಗ್ಬಿಡತ್ತೆ. ಎಷ್ಟೊಂದು ಭ್ರಮೇಲಿ ಇದೀವಿ ಜಗತ್ತಲ್ಲಿ. ಎಷ್ಟೇ ಪ್ರವಚನವನ್ನ ಕೇಳಿರ್ಲಿ ನಾವು ಬ್ರಹ್ಮಾತ್ಮವನ್ನೇ ಮಾತಾಡ್ತೀವಿ, ಅದು ನಮ್ಮನೆ ಒಳಗಲ್ಲ. ಅದೆಲ್ಲ ಏನಿದ್ರು ಹೊರಗಡೆ. ಅದೆಲ್ಲ ಸನ್ಯಾಸ ಅಂದ್ರೆ ಬಹಳ ಕೆಟ್ಟದು ನಮ್ ದೃಷ್ಟಿಯಲ್ಲಿ. ಅದೇ ಮದ್ವೆ ಆಗ್ತೀವಿ ಅಂದ್ರೆ ಅವನ್ ಹೆಂಗಿರ್ತಾನ, ಅವನಿಗೆ ಏನೋ ಎಲ್ಲಾರು ಸಹಾಯ ಸೇರ್ಕೋತಾರ ಅವನಿಗೆ. ಹೌದೌದು ಪಾಪ ಮದ್ವೆಗೆ ಎಲ್ಲಾರು ಇದ್ ಮಾಡ್ಬೇಕು, 100 ಸುಳ್ಳು ಹೇಳಿ ಒಂದ್ ಮದ್ವೆ ಮಾಡ್ಬೇಕು. ಏನು ಪೋಷಕಾರ, ಯಾವ್ದು ಮೋಹ ಮಮಕಾರಗಳಿಗೆ. ಜಗತ್ತು ಹೇಗಿದೆ ಆ ಜಗತ್ತು. ಸನ್ಯಾಸಿ ಆಗ್ತಾರೆ ಅಂದ್ರೆ ಎಲ್ಲರೂ ವಿರೋಧ. ಇಡೀ ಜಗತ್ತೇ ಅವನಿಗೆ ವಿರೋಧ ನಿಲ್ಲತ್ತೆ. ಆದ್ರೆ ಅವನೇನ್ ಅದಕ್ಕೆಲ್ಲ ಲಕ್ಷ್ಯ ಕೊಡೋನ್ ಸನ್ಯಾಸಿ ಆಗೋದಿಲ್ಲ. ಎಲ್ಲಾ ಸನ್ಯಾಸಿಗಳನ್ನ ನೋಡ್ಬೇಕು, ಅವ್ರ ಜೀವನಗಳೆಲ್ಲ ಎಲ್ಲಾ ಮಹಾತ್ಮರು. ಬುದ್ಧ ಬಿಟ್ಟು ಹೋದ, ಇನ್ನೊಂದ್ಸಲಿ ತಿರುಗಿ ನೋಡಿದ್ರೆ ಇವರೆಲ್ಲ ತಿರ್ಗಾ ಕರೀತಾರೆ ಅಂತ. ರಾತ್ರಿ ಮಲಗಿದ್ದಾಗ ಇಡೀ ಅರಮನೆ ಎಲ್ಲ ಅವನಿಗೆ ಒಂದು ಚೂರು ಮತ್ ವಯಸ್ಸಾದವ್ರು ಒಬ್ರು ಅವನ ಎದುರಿಗೆ ಬಂದಿಲ್ಲ. ಹೇಗೆ ಸಾಕಿರ್ಬೋದು ಅವರ ರಾಜ ಮಹಾರಾಜ. ನಮ್ಗ ಆ ರೀತಿ ಏನೂ ಇಲ್ಲ. ನಮ್ ಮುಂದೆ ಎಷ್ಟ್ ಜನ ಸತ್ತೋಗಿಲ್ಲ ನಮ್ಮ ಮನೆಯವರೆಲ್ಲಾರು. ಎಲ್ಲಾರು ಹೋದ್ರು ನಮ್ಗೆ ಏನಾರ ಪ್ರಜ್ಞೆ ಇದೆಯಾ? ಮಾತ್ರ ನಾವ್ ಬರೀ ಜ್ಞಾನದ ಮಾತಾಡ್ತಿರ್ತೀವಿ, ನಾವು ಸಾಧಕರ ಮಾತಾಡ್ತೀವಿ. ನಮ್ ಜೀವನ ನಾವೇ ಪರೀಕ್ಷೆ ಮಾಡೋದು. ಈ ರೀತಿ ನಮ್ಮ ಅಂತರಂಗವನ್ನ ಮಾಡ್ಕೊಂಡ್ರೆ ನಾವ್ ಬೆಳೆಯೋದು. ಸುಮ್ನೆ ಯಾವ್ದೋ ಭ್ರಮೆಯಲ್ಲಿ ನಾನ್ ಬಹಳ ದೊಡ್ಡ ಶ್ರೇಷ್ಠ ಸಾಧಕ ಇರೋದಿಲ್ಲ ನಾವು. ಈ ರೀತಿ ಹೌದಾ ಅಂತ ನಾವ್ ನೋಡ್ಕೋಬೇಕು. ನಾವ್ ಎಷ್ಟು ನೋಡಿಲ್ಲ, ಸಾವನ್ನ ಎಷ್ಟ್ ನೋಡಿಲ್ಲ, ಕಾಯಿಲೆಯವ್ರನ್ನ ಎಷ್ಟ್ ನೋಡಿಲ್ಲ, ಮತ್ ನಾವೇ ಎಷ್ಟ್ ಕಾಯಿಲೆನ ಅನ್ಭವ್ಸಿಲ್ಲ. ಬುದ್ಧ ಭಗವಾನ್ ಬರೀ ಅದನ್ನೇ ನೋಡಿದ್ ಅಷ್ಟೇನೆ. ಅದನ್ನ ಬಹಳ ಸುಲಭವಾಗಿ ಹೇಳಿ ಮುಗಿಸ್ಬಿಡ್ತೀವಿ. ಅವ್ರು 4 ನೋಡಿದ್ರು, ಅವ್ರ ವೈರಾಗ್ಯ ಬಂತು, ಅವ್ರಾದ್ರು. ನಾನು ಹಿಂಗೆ ಇದ್ದೀನಿ.
ಹಾಗಾಗಿ ಆ ರೀತಿ ನನಗೆ ದರ್ಶನ ಆಗ್ಬೇಕು. ಯಾವಾಗ ದರ್ಶನ ಆಗತ್ತೆ ಆ ಸಾಧನ ಸುಲಭ ಆಗತ್ತೆ. ಈಗ ಏನ್ ನಿಜಗುಣರ ಏನ್ ಒಂದೊಂದು ಮಾತು ಇದೆಯಲ್ಲ, ಆಗ ಅದ್ರದ್ದು ಫಲ ಕೊಡೋದು. ಮೊದ್ಲೇ ಭೂಮಿಕೆ ತಯಾರಿ ಇಲ್ಲ ಅಂದ್ರೆ ಹೇಗ್ ಫಲ ಕೊಡುತ್ತೆ ಅದು? ಮೊದಲೇ ವಿಷಯ ವಾಸನೆಗಳಿಗೆ ಇವುಗಳಿಗೆ ವಿಪರೀತ ದೇಹ ಮನಸ್ಸುಗಳನ್ನ ತೊಡಗಿಸಿದೀನಿ. ಅಲ್ಲಿ ಇಳಿಯಕ್ಕಾದ್ರೂ ಬೇಕಲ್ಲ, ಸಿಮೆಂಟ್ ಗೋಡೆ ಗಟ್ಟಿ ಇದ್ರೆ ಮಳೆ ಹೊಡೆದ್ರೆ ಮಳೆನೇ ಮುರಿಯುತ್ತೆ ಹೊರ್ತು ಸುತ್ತಿಗೆ ಬೇಕಾರಾಗತ್ತೆ ಹೊರ್ತು ಅದ್ರೊಳಗಡೆ ಹೋಗಲ್ಲ. ಹಾಗೆ ಈ ಮೋಹ ಮಮಕಾರಗಳು ಮನೆಯವ್ರದು ಇವ್ರದು ವಿಪರೀತ ಇದೆ. ಹಾಗಾಗಿ ಈ ಸತ್ಸಂಗವನ್ನ ಮಾಡ್ಬೇಕು. ನಿಧಾನವಾಗಿ ಅಂತರಂಗದಲ್ಲಿ ತಾನೇ ಆ ಪ್ರವೇಶ ಆಗ್ತಾ ಹೋಗುತ್ತೆ. ಹೇಗೆ ಏನು ನಿನಗ್ ಗೊತ್ತಾಗೋದಿಲ್ಲ, ಅದು ಗುರುಗಳಿಗೆ ಗೊತ್ತಿರತ್ತೆ. ನಿನಗೆ ಯಾವ ರೀತಿ ಬೋಧನೆ ಮಾಡ್ಬೇಕು, ಯಾವ ರೀತಿ ಅಂತರಂಗದಲ್ಲಿ ಹೋಗ್ಬೇಕು. ವಿಪರೀತ ಹೊರಗಿನ ಭ್ರಮೆಗಳಿದೆಯಲ್ಲ, ಅದಕ್ಕೆ ಆ ಗುರುಗಳ ನಿಧಾನವಾಗಿ ಒಂದೇ ಸರಿ ಬಿಡು ಅಂದ್ರೆ ಗೊತ್ತಾಗಲ್ಲ. ಅವ್ರನ್ನ ಗುರುಗಳನ್ನ ಬೇಕಾದ್ರೆ ಬಿಡ್ತೀವಿ ಹೊರ್ತು ಅವುಗಳನ್ನ ಏನೂ ಬಿಡಲ್ಲ. ಹಾಗಾಗಿ ಇನ್ನು ಗುರುಗಳಿಗೂ ಉಪದೇಶ ಹೇಳ್ತಿರ್ತೀವಿ. ಗುರುಗಳೇ ನಿಮ್ಗದ್ ಗೊತ್ತಾಗಲ್ಲ, ನಿಮ್ಗೆ ಏನಿದ್ರು ಬ್ರಹ್ಮ ಆತ್ಮ ಗೊತ್ತಿದೆ, ನಿಮ್ಗೇನ್ ಗೊತ್ತಿದೆ? ನಮ್ ಮಗ ಎಂತವನು ಅಂತ ನಿಮ್ಗೇನ್ ಗೊತ್ತಿದೆ? ಅವನ್ ಆ ರೀತಿ ಅಲ್ಲ. ಗುರುಗಳಿಗೆ ಉಪದೇಶ. ಗುರುಗಳು ಅಷ್ಟೊಂದ್ ಯಾಕೆ ತಲೆಗೆ ಹಾಕೊಂಡಿದ್ಯಾ ಹೆಂಡತಿ ಮಕ್ಕಳದು ಅವೆಲ್ಲ? ಇಲ್ಲ ಗುರುಗಳೇ, ನೀವ್ ಹಂಗ ಅನ್ಕೊಂಡಿದೀರ, ಅವ್ರ ಆ ರೀತಿ ಇಲ್ಲ, ಸುಮ್ನೆ ಏನೋ ಕೋದ್ದಲ್ಲಿ ಹಂಗ ಅಂದಿದ್ದಾರೆ. ಗುರುಗಳಿಗೆ ಉಪದೇಶ ಮಾಡೋಂಥವ್ರು ನಾವು. ಹೇಗ್ ಸಾಧಕರಾಗ್ತೀವಿ? ಅದಕ್ಕೆ ಗುರು ಪೇಳ್ದ ತೆರದೊಳು. ಗುರುಗಳು ಯಾವ ರೀತಿ ಹೇಳ್ತಿದಾರೋ ಆ ರೀತಿ ಯಾವಾಗ ನಮಗೆ ಆ ಚಿಂತನ ಬರ್ಬೇಕು ಅಂದ್ರೆ ಗುರು ಭಕ್ತಿ ಬೇಕು. ಸುಮ್ನೆ ಆ ರೀತಿ ಚಿಂತನ ಜ್ಞಾನ ಚಿಂತನ ಬರೋದಿಲ್ಲ. ಬರ್ಬೋದು, ತಿಳುವಳಿಕೆ ಬರ್ಬೋದು, ಬುದ್ಧಿವಂತಿಕೆ ಬರ್ಬೋದು, ಅನುಭವ ಬರಲ್ಲ. ಯಾವುದಕ್ಕೆ ನಾವು ಅದನ್ನ ತೀವ್ರವಾಗಿ ಅದಕ್ಕೆ ಪರಿಶ್ರಮ ಪಡ್ತೀವೋ ಅದಕ್ಕಾಗಿ ನಿರಂತರ ಪ್ರಯತ್ನ ಅಂದ್ರೆ ಏನು? ಜ್ಞಾನದಲ್ಲಿ ಸತ್ಸಂಗ, ಶ್ರವಣವನ್ನ ಮಾಡ್ಲೇಬೇಕು, ಕೊನೆಯವರೆಗೂ ಮಾಡ್ಬೇಕು. ನಮ್ಮ ಅಪ್ಪ ಅವರು ದೇಹ ಬಿಡ್ಬೇಕಾದ್ರೆ ಎಲ್ಲಾ ಗುರುಗಳು, ಅವ್ರು 3 ಜನ ಗುರುಗಳನ್ನ, ಅಮೃತಾನಂದ್ ಗುರುಗಳು, ಹರ್ಷಾನಂದ್ ಗುರುಗಳು, ಬಸವಲಿಂಗ ಸ್ವಾಮಿಗಳು, ಈ 3 ಜನ ಗುರುಗಳನ್ನು ಸಹ ಅವರೆಲ್ಲರೂ ಕೇಳಿದ್ರು, ಅಪ್ಪ ನೀವ್ ಇವಾಗ ದೇಹ ಬಿಡ್ತಿದ್ದೀರಾ, ನೀವು ನಿಮ್ದಾಯ್ತು ಸರಿ, ನಾವ್ ಇವಾಗ ನಮ್ ಮಠಗಳಿಗೆಲ್ಲ ಹೋಗ್ಬೇಕಲ್ಲ, ನಾವ್ ಏನ್ ಮಾಡೋದು? ನಾವೀಗ ಬಿಜಾಪುರದ ಆಶ್ರಮದಲ್ಲಿ ಇದ್ದಾಗ ಸರಿ, ಆಮೇಲೆ ನಮ್ ವೈಯಕ್ತಿಕ ಮಠಗಳಿದೆ, ನಾವ್ ಅಲ್ಲಿಗೆ ಹೋಗ್ತೀವಿ, ಏನ್ ಮಾಡೋದಾಗ? ಆಗ ಅಪ್ಪ ಅವ್ರು ಹೇಳಿದ್ರು, ನಾನ್ ಹೇಳ್ತೀನಿ, ನೀವ್ ಯಾರು ಮಾಡಲ್ಲ ಅಂದ್ರು. ಇಲ್ಲಪ್ಪ ನೀವ್ ಹೇಳಿ ಅಂತ 2-3 ಸಲ ಎಲ್ಲ ಬಲವಂತ ಮಾಡಿದ್ಮೇಲೆ ಸತ್ಸಂಗ ಮಾಡ್ಬೇಕು. ದಿನಕ್ಕೆ 3 ಸಲ ಸತ್ಸಂಗ ಮಾಡ್ಬೇಕು. ಅದು ಯಾವ ರೀತಿ ಸತ್ಸಂಗ ಇರ್ಬೇಕು? ನನ್ನನ್ ಕಳ್ಕೊಳ್ಳೋ ರೀತಿ ಸತ್ಸಂಗ ಇರ್ಬೇಕು. ಎಲ್ಲಾ ಕಡೆ ಸತ್ಸಂಗಕ್ಕೆ ಹೋಗಿ ನನ್ನನ್ನ ಪ್ರಭಾವ ಮಾಡೋ, ನನ್ನನ್ನ ನಾನ್ ಬೆಳೆಸ್ಕೊಳ್ಳುವ ಸತ್ಸಂಗ ಮಾಡ್ಬಾರ್ದು. ಸತ್ಸಂಗ ಮಾಡುವ ಉದ್ದೇಶ ಏನು? ಸತ್ಸಂಗತ್ವವೇ ನಿಸ್ಸಂಗತ್ವ. ನಾನ್ ಏನೇನ್ ಕೇಳಿದೀನಿ ಮಾಡಿದೀನಿ ಅವೆಲ್ಲ ಮರೆಯಾಗ್ಬೇಕು. ಅವುಗಳನ್ನ ಗಟ್ಟಿ ಮಾಡೋದ್ ಸತ್ಸಂಗ ಅಲ್ಲ. ಅವುಗಳನ್ನ ಅದನ್ನೆಲ್ಲಾ ಮರೆಯೋದೇ ಸತ್ಸಂಗ. ಯಾವಾಗ ನಾನು ಅವುಗಳನ್ನೆಲ್ಲ ಯಾಕೆ ಮರಿಬೇಕು ಅಂತೆ? ಅವನ್ ಮರ್ತಾಗ್ಲೇ ಆತ್ಮಜ್ಞಾನ. ಈ ದೇಹ ಮನಸ್ಸು ಬುದ್ಧಿ ಇವುಗಳೇ ನನ್ನನ್ನ ಆತ್ಮವಸ್ತುವಿನ ಹತ್ರ ಹೋಗಕ್ ಬಿಡ್ತಿಲ್ಲ. ಈ ವಾಸನೆಗಳು ಈ ಚಿಂತನೆಗಳೇ ನನ್ನನ್ನ ಅದ್ರ ಹತ್ರ ಬಿಡ್ತಿಲ್ಲ. ಇವುಗಳನ್ನೆಲ್ಲ ಯಾವ್ದು ಕಡಿಮೆ ಮಾಡುತ್ತೋ ಅದು ಸತ್ಸಂಗ. ನಾನು ಎಷ್ಟು ಕಡಿಮೆ ಮಾಡ್ಕೊಳ್ತೀನಿ, ಎಷ್ಟು ಇವುಗಳನ್ನ ಕಡಿಮೆ ಮಾಡ್ತೀನಿ, ಆಗ ಆ ಬ್ರಹ್ಮ ವಸ್ತು ತಾನೇ ಸ್ಫುರಣ ಆಗತ್ತೆ. ರಮಣ ಮಹರ್ಷಿಗಳಾದ ಏನೇ ನಾನು 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 ಅಂತೀಯಲ್ಲ, ಅದೇ ನೀನಲ್ಲ. ಆದ್ರೆ ನಾನು ಪ್ರವಚನ ಕೇಳ್ತೀನಿ, ನಾನು ಇಷ್ಟ್ ಗಂಟೆ ಪ್ರವಚನ ಇಷ್ಟ್ ಕಡೆ ಕೇಳ್ತೀನಿ, 3-4 ಕಡೆ ಕೇಳ್ತೀನಿ, ಎಲ್ಲ ಕಡೆ ನಾನನ್ನೇ, ತಿರ್ಗಾ ನಾನನ್ನೇ. ಅಲ್ಲೂ ಏನು ನಾನನ್ ಕೇಳ್ಬೇಕಾದ್ರೂ ಶಾಸ್ತ್ರಗಳು, ಈ ಶಾಸ್ತ್ರ ಎಲ್ಲದಕ್ಕಿಂತ ದೊಡ್ಡ ಅಡಚಣೆ. ಆತ್ಮಜ್ಞಾನಕ್ಕೆ ಅಡಚಣೆ ಮಾಡೋದೇ ನಾನು ಕಲ್ತಿರುವ ಶಾಸ್ತ್ರಗಳು. ಆ ಶಾಸ್ತ್ರಗಳನ್ನ ನಾನು ಅನುಭವದ ಕಡೆ ಹೋಗೋದಿಲ್ಲ, ಆ ಶಬ್ದ ಜಾಲದಲ್ಲೇ ಓಡಾಡ್ಕೊಂಡು ಅಲ್ಲೇ ಎಲ್ಲಾ ಮಾಡ್ಕೊಳ್ತೀನಲ್ಲ, ಅದು ನನ್ಗೆ ಆತ್ಮಜ್ಞಾನಕ್ಕೆ ತೊಂದರೆ ಮಾಡ್ತಿರೋದು. ಸತ್ಸಂಗ ಮಾಡಿದ್ರೆ ನಿಸ್ಸಂಗ ಆಗ್ಬೇಕು. ಸತ್ಸಂಗವನ್ನ ಮಾಡ್ಬೇಕಾದ್ರೆ ನಾನು ನಿಸ್ಸಂಗ ಆಗ್ಬೇಕು, ಅದು ಸತ್ಸಂಗ. ಯಾವಾಗ ನನಗೆ ಮೊದಲು ಸ್ಪಷ್ಟತೆ ಇರ್ಬೇಕು, ಅದರ ಬಗ್ಗೆ ನಿರಂತರ ಪ್ರಯತ್ನ, ಮುಂದೆ ಅದೇ ಫಲ ಕೊಡುತ್ತೆ. ದೃಢವಾದ ಸಂಕಲ್ಪ ಇರ್ಬೇಕು, ನಾನ್ ಪಡೆದೇ ಪಡಿತೀನಿ, ಪಡೀಲೇಬೇಕು, ನಾನು ಪಡೆದೇ ಪಡಿತೀನಿ, ನಾನು ಇರೋದೇ ಬ್ರಹ್ಮವಸ್ತು. ಈ ದೇಹಾದಿಗಳು ನನ್ನನ್ನೇನ್ ಮಾಡುತ್ತೆ? ಇವೆಲ್ಲವೂ ಬರುತ್ತೆ. ಆತ್ಮಜ್ಞಾನ ಪಡೆಯಕ್ ಹೋಗ್ತಿದ್ಯಾ, ಸತ್ಸಂಗಕ್ಕೆ ಹೋಗ್ತಿದ್ಯಾ ಅಂತ ಯಾವ ಘಟನೆಗಳು ನಡೆಯೋದಿಲ್ಲ ಅಂತ ತಿಳ್ಕೊಬೇಡ, ಎಲ್ಲವೂ ಆಗತ್ತೆ. ಕರ್ಮದ ಆಧೀನ ಇದೆ, ಸಂಸ್ಕಾರಗಳು ಇವುಗಳು, ನನ್ನ ಜೀವನ ಇಲ್ಲ, ಏನ್ ಬೇಕಾದ್ರೂ ಘಟನೆಗಳು ನಡೆಯುತ್ತೆ. ಯಾವ್ದ್ರ ಮೇಲೆ ಭರವಸೆ ಇಟ್ಟಿರ್ತೆ ಅವುಗಳೇ ಆಗ್ಲು ಹೋಗ್ಬೋದು, ಎಲ್ಲವೂ ಆಗ್ಬೋದು. ಆದ್ರೆ ದೃಢ ಸಂಕಲ್ಪ ಇದ್ರೆ, ಆತ್ಮಜ್ಞಾನವನ್ನ ಪಡೆದೇ ಪಡಿಬೇಕು ಅಂತಿದ್ರೆ ಯಾವುದೂ ತೊಂದರೆ ಮಾಡೋದಿಲ್ಲ. ಅದಕ್ಕೆ ಶ್ರವಣ ಸತ್ಸಂಗ, ಈ ಶ್ರವಣ ಸತ್ಸಂಗ ನಮ್ಗೆ ಅದಕ್ಕೆ ಸಹಾಯ ಮಾಡುತ್ತೆ. ಆ ದೃಢ ಸಂಕಲ್ಪ ಇಡೋದಿಕ್ಕೆ, ಆತ್ಮಚಿಂತನ ನಡೆಸೋದಿಕ್ಕೆ, ಆತ್ಮಜ್ಞಾನ ಪಡೆಯೋದಿಕ್ಕೆ ಸತ್ಸಂಗ ಬಹಳ ಪೂರಕ ಆಗಿರುತ್ತೆ. ಈ ರೀತಿಯಾಗಿ ಮನಸ್ಥಿತಿ ಇದ್ರೆ
ಈಗ ಗುರುಗಳು ಹೇಳುವ ಉಪದೇಶ ಮೊದಲು ನನ್ ಇದು ಪ್ರತಿದಿನ ಇರ್ಬೇಕು, ಪ್ರತಿದಿನ ಉತ್ಸಾಹ ಇರ್ಬೇಕು, ಪ್ರತಿದಿನ ನಾನು ಇವತ್ತು ಆತ್ಮಜ್ಞಾನವನ್ನ ಪಡಿಬೇಕು, ದೇಹದ ಭ್ರಮೆಯನ್ನ ಕಡಿಮೆ ಮಾಡ್ಕೋಬೇಕು, ನಾನ್ ಅನ್ನೋದನ್ನ ನನಗೆ ಕಡಿಮೆ ಆಗ್ಬೇಕಾಗಿದೆ. ಎಲ್ಲದಕ್ಕಿಂತ ಎಲ್ಲವೂ ನಾನು ಸೇರಿಸ್ತಾ ಹೋಗ್ತಿದ್ದೀನಿ. ನನಗದ್ ಗೊತ್ತೇ ಆಗಲ್ಲ. ನಾನನ್ನ ಬಹಳ ಪುಷ್ಟಿ ಮಾಡಿ 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 ನಾನಿನ ಕೆಳಗೇನೆ ನಂದು. ನಾನನ್ನ ಮೀರ್ ಹೋಗೋದು ಈ ಶ್ರವಣದಲ್ಲೇ ಆಗೋದು. ನಾನೇ ಪ್ರಯತ್ನ ಪೂರ್ವಕವಾಗಿ ಮಾಡ್ತೀನಿ, ಬಹಳ ಕಷ್ಟ. ಎಲ್ಲಾ ನಾನ್ ಧ್ಯಾನ ಮಾಡ್ತೀನಿ. ನಾನು ಈಗ ಇಷ್ಟೋ ತನಕ ಧ್ಯಾನ ಮಾಡಿ ಈಗ ಬಂದೆ ನಾನು. ಪುನಃ ನಾನೇ ಅದ್ ಹೇಳೋದು. ಇವತ್ ನಾನ್ ಧ್ಯಾನ ಮಾಡ್ಲಿಲ್ಲ, ಅದೇ ನಾನ್ ಹೇಳೋದು. ಇವತ್ ನಾನ್ ಚಿಂತನ ಮಾಡ್ದೆ, ಅದೇ ನಾನ್ ಅಲ್ಲ ಅನ್ನೋದೇ ಚಿಂತನ. ತಿರ್ಗಾ ಹೇಳೋನ್ ಯಾರು? ನಾನ್ ಚಿಂತನ ಮಾಡ್ದೆ, ನಾನ್ ಇಷ್ಟೊಂದ್ ಪ್ರವಚನ ಕೇಳ್ದೆ, ನಾನ್ ಇಷ್ಟೊಂದ್ ಅಧ್ಯಯನ ಮಾಡ್ದೆ, ಎಲ್ಲಾ ನಾನಲ್ಲಿ ತಿರ್ಗಾ ಪುಷ್ಟಿ ಮಾಡ್ತಿರೋದು. ಆ ನಾನ್ ಅನ್ನೋದು ಸಡಿಲ ಆಗ್ಬೇಕು. ಯಾವಾಗ ನಾನ್ ಸಡಿಲ ಆಗತ್ತೋ ತಾನೇ ಆತ್ಮವಸ್ತುವಿನ ಭಾನ. ಬಹಳ ಸುಲಭ. ನಾನ್ ಅದರದ ಅನುವು ಗೊತ್ತಿಲ್ಲ. ಆ ಅನುವು ಒಂದು ತಿಳ್ಕೊಂಡ್ರೆ ಆತ್ಮಜ್ಞಾನ ಬಹಳ ಸುಲಭ. ಇಲ್ಲಿ ಯಾವ ಅನುಷ್ಠಾನಗಳಾಗ್ಲಿ, ಯಾವ ಕಷ್ಟ ದೇಹಕ್ಕೆ ಮನಸ್ಸಿಗೆ ಇದಕ್ಕೆ ಯಾವುದೂ ಕಷ್ಟ ಇಲ್ಲ. ಅವುಗಳೆಲ್ಲ ಅದ್ರ ಪಾಡ್ಗೆ ಅದಿರ್ಲಿ, ನಾನ್ ಅದ್ರ ಸಂಬಂಧ ತಗೊಂಡು ನನಗದ್ರ ಸಂಬಂಧ ಇಲ್ಲ. ನಾನ್ ಇರೋದೇ ಬ್ರಹ್ಮ ವಸ್ತು ಅಂತ ಈ ರೀತಿ ಈಗ ಹೇಳಿದ್ರೆ ಗೊತ್ತಾಗೋದಿಲ್ಲ ಅದು. ಯಾಕೆಂದ್ರೆ ದೇಹ ಭ್ರಮೆ ವಿಪರೀತ. ಕೇಳ್ಬೇಕಾದ್ರೆ ಹೌದು ಅನ್ಸುತ್ತೆ, ತಿರ್ಗಾ ದೇಹದಲ್ಲೇ ಕುತ್ಕೊಂಡು ನಾನೀಗ ಒಂದ್ ಸ್ವಲ್ಪ ಏನಾದ್ರು ಒಂದು ಇರುವೆ ಕಚ್ತೋ ಸೊಳ್ಳೆ ಕಚ್ತೋ ವಾಪಸ್ ದೇಹಕ್ಕೆ ಬಂದೆ ನಾನು. ದೇಹ ನಾನಲ್ಲ ಅಂತ ಅದನ್ನ ನಿಧಾನವಾಗಿ ಈಗ ಗುರುಗಳು ಅದನ್ನೇ ನಿಧಾನವಾಗಿ ಹೇಳ್ತಾ ಹೋಗ್ತಿದ್ದಾರೆ. ವೇದಗತಿಗಳು ಹೇಯವೆಂದು ಶಮದಾಂತ್ಯಾದಿ ಸಾಧನವನ್ನು ಗುರು ಹಿಡುವನೆ ಸೂಚಕ ಗುರುವಹನು. ನಿಧಾನವಾಗಿ ಮನಸ್ಸನ್ನ ಸಮಾಧಾನ ಮಾಡ್ತಿದ್ದಾರೆ. ನಿನ್ನ ಮನಸ್ಸು ಹೀಗಿದೆ ನೋಡು, ಕಾಮ ಕ್ರೋಧಾದಿಗಳನ್ನ ಅವನ್ನೆಲ್ಲ ಕಡಿಮೆ ಮಾಡೋದು. ಯಾಕೆ ವಿಪರೀತವಾಗಿ ಹೊರಗಡೆ ಓಡಾಡ್ತೀಯ? ಏನ್ ಪಡಿಬೇಕು ಅಂತಿದ್ಯಾ ನೀನು? ಏನ್ ಸಾಧಿಸ್ಬೇಕು ಅಂತಿದ್ಯಾ? ಅದೇ ಶಮೆ ಧಮೆ. ಯಾವಾಗ ಶಮೆ ಬಂತೋ ತಾನೇ ಇಂದ್ರಿಯಗಳು ಕಡಿಮೆ ಮಾಡುತ್ತೆ. ಮನಸ್ಸಿಗೆ ಒಂದ್ಸಲಿ ವಿವೇಕ ಬಂತು, ಏನ್ ಅದರಿಂದ ಇನ್ನೂ ನನ್ ಮನಸ್ಸು ವಿಕಾರ ಆಗತ್ತೆ ಅಂತ ಇಷ್ಟು ನನಗ್ ಬಂತು, ನಾನು ಆ ಕಡೆ ಹೋಗಲ್ಲ. ಹಾಗಾಗಿ ಶಮೆ ಮೊದಲು ತುಂಬಾ ಅತ್ಯಂತ ಶ್ರೇಷ್ಠ. ಆ ಶಮೆಯಿಂದ ತಾನೇ ಧಮೆ. ಇನ್ ಮುಂದಿನ ಅವೆಲ್ಲ ಒಂದಕ್ಕೊಂದು. ಯಾವಾಗ ಶಮೆ ಬಂತು, ದಮೆ ತಿತಿಕ್ಷೆ ಉಪರತಿ ಶ್ರದ್ಧ್ ಎಲ್ಲ ತಾನೇ ಅವೆಲ್ಲ ಬರುತ್ತೆ. ಮುಂದೆ ವೇದವನುಮತವೆನಿಸಿದ ತತ್ವ ಸಂಪ್ರೀತಿಯನ್ನೇ ಬೋಧಿಸಿ ತಿಳಿಯುವ ಕುಶಲನೆ ವಾಚಕ ಗುರುವಹನು. ಇದೆಲ್ಲ ಬರೀ ಸುಮ್ನೆ ಮೊದ್ಲು ಹೆಡ್ಡಿಂಗ್ ಹೇಳ್ತಿದ್ರೆ, ಮುಂದೆ ಅವುಗಳನ್ನೆಲ್ಲ ವಿವರಿಸ್ತಾ ಹೋಗ್ತಾರೆ. ಒಟ್ಟು ಯಾವ ರೀತಿ ಗುರುಗಳು ಏನೇನ್ ಮಾಡ್ತಾರೆ ಅಂತ. ಇನ್ನ ತತ್ವಮಸಿ ಮಹಾವಾಕ್ಯವನ್ನ ಉಪದೇಶ. ತತ್ವಮಸಿ ನೀನ್ ದೇವ್ರಿದ್ಯಾ, ಅದು ಸಂಸ್ಕೃತ. ತತ್ವಮಸಿ ಅಂದ್ರೆ ಏನೋ ದೊಡ್ಡದಲ್ಲ, ನೀನೇ ಬ್ರಹ್ಮ ಇದೆಯಾ, ಆ ಬ್ರಹ್ಮ ವಸ್ತು ನೀನಿದ್ಯಾ ಅಂತ ಯಾರು ಹೇಳಕ್ ಪ್ರಾರಂಭ ಮಾಡ್ತಾರಲ್ಲ ಅವರು ವೇದ ವಾಚಕ ಗುರುಗಳು. ಇವರು ಈ ರೀತಿ ಉಪದೇಶವನ್ನ ಮಾಡ್ತಾ ಅದನ್ನ ಹೇಳ್ತಾ ಹೋಗ್ತಾರೆ. ನೀನ್ ಇರೋದೇ ಬ್ರಹ್ಮ ವಸ್ತು ಇದೆಯಾ, ನೀನ್ ಸುಮ್ನೆ ಈ ಜೀವ ಅಂತ ಭಾವಿಸಿದ್ಯಾ, ನೀನ್ ಆ ಬ್ರಹ್ಮ ವಸ್ತುವನ್ನ ಬಿಟ್ಟು ಏನೂ ಅಲ್ಲ, ಈ ಜೀವ ಅನ್ನೋನಿಗೆ ಏನೂ ಅಸ್ತಿತ್ವವಿಲ್ಲ. ಈ ರೀತಿಯಾಗಿ ತಿಳಿಸ್ತಾ ಹೋಗ್ತಾರೆ. ಮುಂದೆ ಕಾರಕ ಗುರುಗಳು ಅವ್ರು ಅದನ್ನ ಇನ್ನೂ ವಿಸ್ತಾರ ಮಾಡ್ತಾ ಹೋಗ್ತಾರೆ. ಒಂದ್ರಿಗಿಂತ ಒಂದು ಮನಸ್ಸು ಅಂತಃಕರಣ ಶುದ್ಧಿ ಆಗ್ತಾ 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 ಅವನ್ ಸಾಧಕ, ಅವನ ಮನಸ್ಸು ಬೆಳಿತಾ ಹೋಗುತ್ತೆ. ಯಾವಾಗ ಅವನ ಮನಸ್ಸು ಪಕ್ವತೆ ಹೊಂದುತ್ತಾ ಹೋಗುತ್ತೋ ಮುಂದಿನ ಉಪದೇಶಗಳು ಅವನಿಗೆ ಅನುಭವ ಪ್ರಾರಂಭ ಆಗ್ತಾ ಹೋಗುತ್ತೆ. ಅದನ್ನ ನಾಳೆ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ